ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಇಂಡಸ್ಟ್ರಿಯ ಎಲ್ಲರಿಗಿಂತ ಹ್ಯಾಂಡ್ಸಮ್, ಎಲ್ಲರಿಗಿಂತ ಸುರಸುಂದರಾಂಗ, ಎಲ್ಲರಿಗಿಂತ ಹಾಟ್ ಮತ್ತೆ ಎಲ್ಲರಿಗಿಂತ ಫಿಟ್ ಆಗಿರುವಂತ ಸ್ಟಾರ್. ಇವರು ಎಂತ ಸ್ಟಾರ್ ಅಂದ್ರೆ ಇವರ ಜರ್ನಿನಲ್ಲಿ ಯಾವುದೇ ಗಾಡ್ ಫಾದರ್ ಇಲ್ಲ. ಇವರು ಎಂತ ಸ್ಟಾರ್ ಅಂದ್ರೆ ಇವರಿಗೆ ಯಾವುದೇ ಕ್ಯಾಂಪ್ ಇಲ್ಲ. ಇವರು ತಮ್ಮ ಸಾಮರ್ಥ್ಯದಿಂದ, ತಮ್ಮ ಪರಿಶ್ರಮದಿಂದ ಫಿಲ್ಮ್ ಇಂಡಸ್ಟ್ರಿನಲ್ಲಿ ತಮ್ಮ ಜಾಗನ ಮಾಡ್ಕೊಂಡಿದ್ದಾರೆ. ಪ್ಲೀಸ್ ವೆಲ್ಕಮ್ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಂ. ಜಾನ್, ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಸರಿ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಜಡ್ಜ್ ಅನ್ನ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ. ಹಿಂದೂಸ್ತಾನ್ ಟೈಮ್ಸ್ ನ ಸಿಟಿ ಎಡಿಟರ್ ಸೋನಲ್ ಕಾಲ್ರಾ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ನಾವು ಆಮಂತ್ರಿಸಿದ್ದೇವೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಅನುಮತಿಯನ್ನ ಪಡೆಯೋಣ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಪ್ರಶ್ನೆಗಳನ್ನ ಕೇಳಬಹುದು, ನನ್ನ ಅನುಮತಿ ಇದೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಜಾನ್ ಅಬ್ರಹಂ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಂ ಮೇಲಿರುವ ಆರೋಪವೆಂದರೆ ಇವರು ಸುಳ್ಳು ಹೇಳುತ್ತಾರೆ ಎಂಬುದು. ಜಾನ್, ಇವತ್ತು ನೀವು ಇಲ್ಲಿ ನಿಜ ಹೇಳ್ತೀರಾ ಅಥವಾ ಸುಳ್ಳು ಹೇಳ್ತೀರಾ? ಅದು ನಿಮಗೆ ಗೊತ್ತಾಗತ್ತೆ ಥ್ರೂ ದ ಶೋ. ನಿಜಾನೇ ಹೇಳ್ತೇನೆ. ನೀವು ಚಿಕ್ಕವರಿರ್ಬೇಕಾದ್ರೆ ನಿಮ್ಮ ತಾಯಿ ನಿಮ್ಮನ್ನ ಕೇಳ್ತಾ ಇದ್ರು, ನೀನು ಎಲ್ಲಿದ್ಯಾ ಅಂತ. ಆಗ ನೀವು ಹೇಳ್ತಾ ಇದ್ರಿ, ಗೆಳೆಯನ ಮನೆಯಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ನಿಜ ಏನಂದ್ರೆ ನೀವು ಹುಡುಗಿರ್ ಜೊತೆ ಓಡಾಡ್ತಾ ಇದ್ರಿ. ನಾನ್ ಯಾವಾಗ್ಲೂ ಜಿಮ್ಮಲ್ಲೇ ಇರ್ತಾ ಇದ್ದೆ. ಮತ್ತೆ ಜಿಮ್ನೇಷಿಯಂ ಅಲ್ಲಿ ನಾನೊಬ್ಬ ಜಿಮ್ನಾಸ್ಟ್. ಮತ್ತೆ ನಾನು ಅಥ್ಲೀಟ್ ಆಗಿದ್ದೆ 100-200 ಮೀಟರ್ಸ್ ರೇಸ್ ಅಲ್ಲಿ. ಕ್ಲಾಸಲ್ಲಿ ಕಡಿಮೆ ಇರ್ತಾ ಇದ್ದೆ, ಜಾಸ್ತಿ ಜಿಮ್ ಅಂಡ್ ಡೌನ್ ದ ಫೀಲ್ಡ್. ಸೊ ಅಲ್ಲಿ ಬೈ ಚಾನ್ಸ್ ಇಫ್ ದೇರ್ ವರ್ ಗರ್ಲ್ಸ್ ಅರೌಂಡ್, ನಾನು ಅವ್ರ ಜೊತೆನೂ ಇರ್ತಾ ಇದ್ದೆ. ಬಹುಶಃ ನಾಟ್ ರೆಗ್ಯುಲರ್ಲಿ. ಯಾವತ್ತಾದ್ರೂ ಸಿಕ್ಕಾಕೊಂಡ್ರ? ಯಾವಾಗ್ಲೂ. ಅದು ನನ್ನ ಲೈಫಲ್ಲಿ ರೆಗ್ಯುಲರ್. ಯಾಕೆಂದ್ರೆ ಅಪ್ಪ ಹಿಡಿತಾ ಇದ್ರು, ಅಮ್ಮ, ಈವನ್ ಟೀಚರ್ಸ್. ಎಲ್ಲಿದೆ ನೀನು? ನಾನ್ ಕ್ಲಾಸಲ್ಲೇ ಕೂತಿದ್ದೆ. ಎಲ್ಲಿದೆ ಕ್ಲಾಸಲ್ಲಿ ನೀನು? ಪಾಠ ಅಂತ ಕಪಾಳಕ್ಕೆ ಒಂದ್ ಬೀಳ್ತಾ ಇತ್ತು. ನಾನ್ ಕ್ಲಾಸಲ್ಲಿ ಇರ್ಲಿಲ್ಲ. ಸೊ ಐ ಹ್ಯಾವ್ ಲರ್ನ್ ದ ಹಾರ್ಡ್ ವೇ. ಆದ್ರೆ ಈ ಮಾತು ನಿಜನಾ? ನೀವು ಕಂಪ್ಲೀಟ್ ಆಗಿ ನಿಜ ಜೀವನದಲ್ಲಿ ಮಾಮಾಸ್ ಬಾಯ್? ಕಂಪ್ಲೀಟ್ಲಿ ನಾನ್ ನಂಬ್ತೀನಿ. ಇಲ್ಲಿ ಎಷ್ಟೊಂದ್ ಜನ ಯಂಗ್ಸ್ಟರ್ಸ್ ಇರೋರ್ಗೂ ಅದೇ ಹೇಳ್ತೀನಿ. ದರ್ ಇಸ್ ನಥಿಂಗ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಫ್ಯಾಮಿಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗತ್ತೆ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಮಾಮ್ ಅಂಡ್ ಡ್ಯಾಡ್. ಇಟ್ಸ್ ಮತ್ತೆ ಮಮ್ಮೀಸ್ ಬಾಯ್ ಯಾಕೆ ಅಂದ್ರೆ ಅಮ್ಮ ನನಗೆ ಊಟ ಮಾಡಿಸ್ತಾರೆ. ಮತ್ತೆ ಅಮ್ಮ ಪಾರ್ಸಿ, ಜೊರಾಸ್ಟ್ರಿಯನ್, ಗುಜರಾತಿಯಲ್ಲಿ ಹೇಳ್ತಾ ಇದ್ರು. ನಾನ್ ಕಾಬುಲ್ ಎಕ್ಸ್ಪ್ರೆಸ್ಗೋಸ್ಕರ ಅಫ್ಘಾನಿಸ್ತಾನಲ್ಲಿದ್ದೆ. ಅಲ್ಲಿ ನನಗೆ ತಾಲಿಬಾನ್ ಇಂದ ಥ್ರೆಟ್ ಇತ್ತು. ಯುನೋ, ದೇ ವಾಂಟೆಡ್ ಟು ಕಿಲ್ ಮೀ. ಅಲ್ಲಿ ಅಮ್ಮ ಫೋನ್ ಮಾಡಿ ಕೇಳ್ತಾರೆ, ಬೋನು ಕಾದು ಅಂದ್ರೆ ನೀನ್ ಊಟ ಮಾಡದ್ಯಾ? ನಾನು ಹೇಳ್ದೆ, ಅಮ್ಮ ನಾನು ಇಲ್ಲಿ ಸಾಯ್ತಾ ಇದ್ದೀನಿ, ಊಟ ಹೇಗ್ ಮಾಡ್ಲಿ? ಸೊ ಮದರ್ಸ್ ಜಸ್ಟ್ ಲವ್ ಫೀಡಿಂಗ್. ಮತ್ ನನಗೆ ಊಟ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಈಟಿಂಗ್ ಮೈ ಫುಡ್. ನಿಮ್ಮ ಸಾಕಷ್ಟು ಸಿನಿಮಾಗಳು ಏನು ಹಿಟ್ ಆಗಿದೆಯಲ್ಲ, ಗರಂ ಮಸಾಲ, ಧೂಮ್, ದೋಸ್ತಾನ, ಇವೆಲ್ಲ ನ್ಯೂಯಾರ್ಕ್, ಒಳ್ಳೆ ಸಿನಿಮಾಗಳು, ಒಳ್ಳೆ ಆಕ್ಟಿಂಗ್ ಮಾಡಿದ್ದೀರಾ. ಆದ್ರೆ ಇವೆಲ್ಲ ಮಲ್ಟಿ ಸ್ಟಾರರ್ ಸಿನಿಮಾಗಳು. ಅಂದ್ರೆ ಉಳಿದ ಸ್ಟಾರ್ಗಳ ಮೇಲೆ ಡಿಪೆಂಡ್ ಆಗಿದ್ವು. ಅಂದ್ರೆ ನಿಮ್ಗೆ ಯಾವತ್ತೂ ಅನ್ನಿಸ್ಲಿಲ್ವಾ ಜಾನ್ ಅಬ್ರಹಂ ಆಕ್ಟರ್ ಆಗಿ ಸೋಲೋ ಸಿನಿಮಾ ಮಾಡ್ಬೇಕು ನಾನು ಅಂತ? ನನ್ ಫಸ್ಟ್ ಫಿಲ್ಮ್ ಜಿಸ್ಮ್, ಇಟ್ ವಾಸ್ ಅ ಸೋಲೋ ಫಿಲ್ಮ್. ಆದ್ರೆ ದಟ್ ಆಲ್ಸೋ ವರ್ಕ್ಡ್ ಬಿಕಾಸ್ ಆಫ್ ಬಿಪಾಶಾ ಬಾಸು. ಯಾಕಂದ್ರೆ ಬಿಪಾಶಾ ದೊಡ್ಡ ಸ್ಟಾರ್ ಆಗಿದ್ಲು ಆ ಟೈಮಲ್ಲಿ. ಇಟ್ ವರ್ಕ್ಡ್ ಬಿಕಾಸ್ ಆಫ್ ಹರ್. ಆದ್ರೆ ಅದರ ಅರ್ಥ ನಾನ್ ಬರೀ ಕಮರ್ಷಿಯಲ್ ಫಿಲ್ಮೇ ಮಾಡ್ತೀನಿ ಅಂತ ಇರ್ಲಿಲ್ಲ. ಐ ವಾಂಟೆಡ್ ಟು ಡೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಲ್ಮ್ಸ್. ನಾನು ಎಲ್ಲ ಅಟೆಂಪ್ಟ್ ಮಾಡ್ಬೇಕು ಅಂತ ಇತ್ತು. ಅಂಡ್ ಐ ಬಿಲೀವ್ ದಟ್ ಐ ಆಮ್ ಅ ಸೋಲೋ ಕಮರ್ಷಿಯಲ್ ಹೀರೋ. ಅಂಡ್ ಜೂಟಾ ಹಿ ಸಹಿ ಇಸ್ ಅ ಸ್ಟೆಪ್ ಇನ್ ದಟ್ ಡೈರೆಕ್ಷನ್. ಅಂಡ್ ಐ ವಿಲ್ ಟ್ರೈ ದಟ್. ನನ್ನ ಆಡಿಯನ್ಸ್ ಏನಿದ್ದಾರೆ, ಅವರು ಒಂದು ಜಾನ್ ಅಬ್ರಹಂ ಫಿಲ್ಮ್ ನೋಡಕ್ಕೆ ಬಂದಿದ್ದಾರೆ. ಹೋಪ್ ದೇ ಎಂಜಾಯ್ ದ ಫಿಲ್ಮ್. ಎ ಜಾನ್ ಅಬ್ರಹಂ ಫಿಲ್ಮ್. ಪ್ರಯತ್ನ ಅಂತೂ ಅದೇ ಇದೆ. ಮತ್ತೆ ಅದ್ರಲ್ಲಿ ಆಡಿಯನ್ಸ್ ಕಷ್ಟ ನೋಡಿ. ಆಡಿಯನ್ಸ್ ನಿಮ್ಮನ್ನ ಹೀರೋ ಅಂತ ಅನ್ಕೋತಾರೆ, ಚಾರ್ಮಿಂಗ್ ಹೀರೋ ಅಂತ ಅನ್ಕೋತಾರೆ.
ಆದ್ರೆ ನೀವು ಹಿಟ್ ಆದ ನಂತರ ನೀವು ಎಂತ ಸಿನಿಮಾ ಮಾಡ್ತೀರಿ ಅಂದ್ರೆ ಧೂಮ್ ಮಾಡ್ತೀರಿ, ಅದ್ರಲ್ಲಿ ನೀವು ವಿಲನ್ ಆಗ್ತೀರಿ. ಯಾ ರೇಸ್ ಟು ಅದರಲ್ಲೂ ಕೂಡ ವಿಲನ್ ನಾನು. ಸೊ ಐ ಥಿಂಕ್ ಬ್ಯಾಡ್ ಬಾಯ್ ಇಮೇಜ್ ರಿಯಲಿ ವರ್ಕ್ ಸಮ್ಟೈಮ್ಸ್. ದಿ ಆಡಿಯನ್ಸ್ ಲೈಕ್ ಲಿಟಲ್ ಸ್ವಲ್ಪ ರೌಡಿ ಬ್ಯಾಡ್ ಬಾಯ್. ನೋಡಿ, ಜನ ನಿಮ್ಗೆ ಸಾಕಷ್ಟು ಪ್ರೀತಿ ಕೊಡ್ತಾರೆ ಮತ್ತೆ ನಿಮ್ಮನ್ನ ಹೀರೋ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಹಾ, ಪ್ರಯತ್ನ ಮಾಡ್ತೀನಿ ನಾನು. ನೀವು ಯಾವಾಗ ಪ್ರಯತ್ನ ಮಾಡ್ತೀರೋ ಆಗ ಅಭಿಷೇಕ್ ಬಚ್ಚನ್ ಜೊತೆಗೆ ಕಿಸ್ಸಿಂಗ್ ಸೀನ್ ಮಾಡ್ಬಿಡ್ತೀರಾ. ಆ ಟೈಮಲ್ಲಿ ನಾವು ಆ ಸೀನ್ ಮಾಡ್ಬೇಕಾದಾಗ ಎಷ್ಟು ರೀಟೇಕ್ಸ್ ಆಗಿತ್ತು ಅದರಲ್ಲಿ? ಅದು ಒಂದು 17ರಿಂದ 18 ರೀಟೇಕ್ ಆಗಿತ್ತು. ಅಂಡ್ ದೇ ವಾಸ್ ನಾವು ತುಂಬಾ ಹತ್ರ ಬಂದಾಗ ನಾವ್ ಹೀಗ್ ಮಾಡ್ತಾ ಇದ್ವಿ. ಮತ್ತೆ ಸೆಟ್ಟಲ್ಲಿರೋರೆಲ್ರು ನೋಡ್ತಾ ಇರ್ತಿದ್ರು ಇವ್ರು ಏನ್ ಮಾಡ್ತಾರೆ ಅಂತ. ಹಾಗೆ ಫೈನಲಿ ವಿ ಟರ್ನ್ಡ್ ಅವರ್ ಹೆಡ್ಸ್ ಅಂಡ್ ವಿ ಡಿಡ್ ದಟ್ ಸೀನ್. ಶೂಟಿಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ಮಜಾ ಬಂತು. ಆದ್ರೆ ಆಕ್ಟಿಂಗ್ ನಿಮ್ಗೆ ಯಾವತ್ತೂ ಮೊದಲನೇ ಪ್ರೀತಿ ಆಗಿರ್ಲೇ ಇಲ್ಲ. ಹಾ, ನೀವು ಫುಟ್ಬಾಲರ್ ಆಗ್ಬೇಕು ಅಂತ ಅನ್ಕೊಂಡಿದ್ರಿ. ಹೌದು, ನಾನು ಎ ಡಿವಿಷನ್ ಫುಟ್ಬಾಲ್ ಆಡ್ತಿದ್ದೆ ಫಾರ್ ಎ ಕ್ಲಬ್. ಆ ಟೈಮಲ್ಲಿ ನನ್ನ ಲೈಫಲ್ಲಿ ಒಂದು ಆಪ್ಷನ್ ಸಿಕ್ಕಿತ್ತು ನನಗೆ. ಇಲ್ಲ ನಾನು ನ್ಯಾಷನಲ್ ಟೀಮಿಗೆ ಆಡ್ಲಾ, ಇಲ್ಲ MBA ಮಾಡ್ಲಾ. ಸೊ ಐ ಲೆಫ್ಟ್ ಫುಟ್ಬಾಲ್ ಅಂಡ್ ಐ ಡಿಡ್ ಅನ್ MBA. ಆಫ್ಟರ್ MBA ಐ ವಾಸ್ ಅ ರ್ಯಾಂಕ್ ಹೋಲ್ಡರ್. ಐ ಟಾಪ್ಡ್ ಇನ್ ಮೈ ಯೂನಿವರ್ಸಿಟಿ. ಅದಾದ್ಮೇಲೆ ನಾನು ಕೆಲಸ ಶುರು ಮಾಡಿದೆ. ಜನ ಎಲ್ಲ ಅನ್ಕೊಂಡ್ರು ಸ್ಮಾರ್ಟ್ ಅಂಡ್ ಇಂಟೆಲಿಜೆಂಟ್ ಇದ್ದಾನೆ. ಮತ್ತೆ ನಾನು ಯಾವಾಗ ಮಾಡಲಿಂಗ್ ಶುರು ಮಾಡಿದೆ, ದೆನ್ ಐ ರಿಯಲೈಸ್ಡ್ ಹೌ ಮಾಡೆಲ್ಸ್ ಆರ್ ಟ್ರೀಟೆಡ್. ಅಂದ್ರೆ ಡಫರ್ಸ್, ದೇ ಆರ್ ಟ್ರೀಟೆಡ್ ಲೈಕ್ ಡಫರ್ಸ್, ಡಂಬ್. ಅದು ನನಗೆ ಸ್ವಲ್ಪ ಹರ್ಟ್ ಆಯ್ತು. ಅರೆ, ಈ ತರ ಯಾಕೆ ಟ್ರೀಟ್ ಮಾಡ್ತಾರೆ ಇವರು? ಐ ಮೀನ್, ವಿ ಆರ್ ಸ್ಟಡೀಡ್, ಎಜುಕೇಟೆಡ್. ಆದ್ರೆ ಮೇಲ್ ಮಾಡೆಲ್ಗೆ ಒಂದ್ ಇಮೇಜ್ ಇರುತ್ತೆ, ಓನ್ಲಿ ಗುಡ್ ಲುಕ್ಸ್, ಓನ್ಲಿ ಬಾಡಿ, ಆದ್ರೆ ತಲೆಲೇನೋ ಇಲ್ಲ. ನೀವು ಸೆಕ್ಸಿ ಅಂತ ಏನು ಹೇಳ್ತಾ ಇದ್ರಿ? ನನ್ ಪ್ರಕಾರ ವಾಟ್ ಈಸ್ ರಿಯಲಿ ಸೆಕ್ಸಿ ಅಕಾರ್ಡಿಂಗ್ ಟು ಮಿ ಅಬೌಟ್ ಎ ಗೈ ಆರ್ ಎ ಗರ್ಲ್ ಈಸ್ ದಟ್ ಹಿ ಈಸ್ ನಾಲೆಡ್ಜಬಲ್. ಯುನೋ, ಲುಕ್ಸು ಇವತ್ತಿರುತ್ತೆ, ನಾಳೆ ಇರಲ್ಲ. ಯುನೋ, ಇಟ್ಸ್ ಆಲ್ ಟ್ರಾನ್ಸಿಷನರಿ. ನೋಡಿ, ನಿಮ್ಮ ಪೂರ್ತಿ ಇಮೇಜ್ ಏನಾಗಿದೆಯಲ್ಲ ಅದು ನಿಮ್ಮ ಲುಕ್ಸ್ ಇಂದಾಗಿ ಆಗಿರುವಂತದ್ದು. ಮತ್ತೆ ನಮ್ ಜನರಿಗೆ ಇವತ್ತು ಮೊದಲನೇ ಸಲ ಗೊತ್ತಾಗ್ತಾ ಇದೆ ನೀವು ತುಂಬಾ ಚೆನ್ನಾಗಿ ಓದಿದ್ದೀರಾ. ಹೌದು. ಇದರ ವಿಚಾರವಾಗಿ ಇನ್ನಷ್ಟು ಆರೋಪಗಳಿದೆ ನನ್ನ ಹತ್ರ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನ ನಂತರ ಆಪ್ಕೆ ಅದಾಲತ್ನಲ್ಲಿ ಜಾನ್ ಅಬ್ರಹಂ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. 5 ಹುಡುಗಿಯರು ಒಳಗಡೆ ಕೈ ಹಾಕಿದ್ರೆ ಇಟ್ಸ್ ಲೈಕ್ 10 ಹ್ಯಾಂಡ್ಸ್ ಇನ್ಸೈಡ್. ನಾನು ಅಲ್ಲಾಡಿದ್ರೆ ಮೇ ಬಿ ದೇ ವುಡ್ ಸ್ಕ್ರಾಚ್. ಅದಕ್ಕೆ ನಾನು ಹಾಗೆ ನಿಂತ್ಕೊಂಡ್ಬಿಡ್ತೇನೆ. ಎಲ್ಲಿವರೆಗೂ ಅವ್ರಿಗೆ ಆಬ್ಸ್ ಫೀಲ್ ಮಾಡ್ಬೇಕಾ, ಫೀಲ್ ಮಾಡಿ. ಸರಿ, ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಂ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಂ ಮೇಲಿರುವ ಆರೋಪವೆಂದರೆ ಇವರು ಅವರ ಬಾಡಿ ಮೇಲೆ ಅಬ್ಸೆಸ್ಡ್ ಎಂಬುದು. ಜಾನ್, ನೀವು ಹೇಳ್ತಾ ಇದ್ರಿ ನೀವು ತುಂಬಾ ಚೆನ್ನಾಗಿ ಓದಿದ್ದೀರಿ, ನೀವು ಟಾಪ್ ಆಗಿದ್ರಿ. ಮೊದಲನೇ ಸಲ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ತನಕ ನಾವು ಕೇಳ್ಪಟ್ಟಿದ್ದು ಏನು ಅಂತಂದ್ರೆ ಜಾನ್ ಅಬ್ರಹಂ ಅಂದ್ರೇನೆ ಸೆಕ್ಸಿ ಲುಕ್ಸ್, ಬೆಸ್ಟ್ ಬಾಡಿ, ಫಿಟೆಸ್ಟ್ ಸ್ಟಾರ್. ಮತ್ತೆ ಕೆಲವರಂತೂ ಹೇಳ್ತಾರೆ ಜಾನ್ ಅಬ್ರಹಂ ಅಂದ್ರೇನೆ ಕೇವಲ ನೋಡೋದಕ್ಕಷ್ಟೇ ಲಾಯಕ್ಕು ಅಂತ. ಅದು ದೋಸ್ತಾನದಲ್ಲಿ ಅದೇನಾಯ್ತು ನನಗೆ ಗೊತ್ತಿಲ್ಲ. ಆದ್ರೆ ಈ ಕಾನ್ಸ್ಟೆಂಟ್ ಟಾಕ್ಸ್ ಇದೆ ನಾನ್ ಬಾಡಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂತ. ಆದ್ರೆ ನಾನ್ ಏನ್ ಹೇಳ್ತೀನಿ ಅಂದ್ರೆ, ಸಿನಿಮಾ ಇಸ್ ಅ ವಿಜುವಲ್ ಮೀಡಿಯಂ. ಅದಕ್ಕೆ ನಿಮ್ ಬಾಡಿ ಚೆನ್ನಾಗಿದ್ದು ನೀವ್ ಫಿಟ್ ಆಗಿದ್ರೆ ಅದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ? ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಯು ಟು ಬಿ ಫಿಟ್. ಮತ್ತೆ ಅದರಿಂದ ನಮ್ಮ ಆಡಿಯನ್ಸ್ಗೆ ಒಂದು ಪ್ರೋತ್ಸಾಹ ಅನ್ನೋದು ಸಿಕ್ಕರೆ, ಮೋಟಿವೇಶನ್ ಸಿಕ್ಕರೆ, ಇಟ್ಸ್ ಲೈಕ್ ಯು ಕ್ಯಾನ್ ವರ್ಕ್ಔಟ್, ಯು ಕ್ಯಾನ್ ಬಿ ಫಿಟ್. ಸೊ ಅದ್ರಲ್ಲಿ ಏನೋ ತಪ್ಪಿಲ್ಲ ಅಲ್ವಾ? ನೋಡಿ, ನಿಮ್ ಬಾಡಿ ನೋಡಿ ಜನಗಳಿಗೆ ಪ್ರೋತ್ಸಾಹ ಸಿಗಬಹುದು, ಆದ್ರೆ ನಿಮಗೆ ಯಾರಿಂದ ಪ್ರೋತ್ಸಾಹ ಸಿಗುತ್ತೆ? ನಮ್ ದೇಶದಲ್ಲಿ, ಹಿಂದೂಸ್ತಾನಲ್ಲಿ 90% ಆಫ್ ಕಿಡ್ಸ್ ಹ್ಯಾವ್ ಗಾನ್ ಟು ಜಿಮ್ ಬಿಕಾಸ್ ಆಫ್ ಸಲ್ಮಾನ್ ಖಾನ್. ಹಿ ಈಸ್ ಅನ್ ಐಡಲ್ ಫಾರ್ ಎವ್ರಿ ಒನ್. ನನ್ನ ಐಡಲ್ ಯಾವಾಗ್ಲೂ ಒಬ್ರಿದ್ರು, ಸಿಲ್ವೆಸ್ಟರ್ ಸ್ಟಾಲೋನ್. ಯಾಕೆ ಅಂದ್ರೆ ಆ ಟೈಮಲ್ಲಿ ನಾನು ರಾಕಿ ನೋಡಿದ್ದೆ. ಮತ್ತೆ ರಾಕಿ ನೋಡಿದ್ಮೇಲೆ ನನಗನ್ನಿಸ್ತು, ದಿಸ್ ಗೈ ಹ್ಯಾಸ್ ಗಾಟ್ ಎ ಗ್ರೇಟ್ ಬಾಡಿ. ಈ ತರ ಬಾಡಿ ಮಾಡಬೇಕು, ಗ್ರೇಟ್ ಬಾಡಿ. ಅದೇ ಐ ಸೆಡ್ ಐ ವಾಂಟೆಡ್ ಟು ವರ್ಕ್ ಟುವರ್ಡ್ಸ್ ದಟ್ ಕೈಂಡ್ ಆಫ್ ಬಾಡಿ. ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ನನಗೊಂದು ಪ್ರೋಟೋಟೈಪ್ ಸಿಗ್ಲಿಲ್ಲ. ಸರಿಯಾಗಿ ಕಾಸ್ಟ್ಯೂಮ್ ಹಾಕೋರು, ಜೀನ್ಸ್, ಟೀ ಶರ್ಟ್, ಯುನೋ, ದೇರ್ ವಾಸ್ ನೋ ಪ್ರಾಪರ್ ಸ್ಟೈಲ್ ಐಕಾನ್ ವಿತ್ ಅ ಗುಡ್ ಬಾಡಿ. ಸೊ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬಂದ್ರೆ, ನಾನೊಬ್ಬ ರೋಲ್ ಮಾಡೆಲ್ ಆದ್ರೆ, ದೆನ್ ಇಟ್ ಶುಡ್ ಬಿ ಇಂಪಾರ್ಟೆಂಟ್ ಟು ಟೆಲ್ ಪೀಪಲ್, ಯುನೋ, ಹ್ಯಾವ್ ಅ ಗುಡ್ ಬಾಡಿ ಬಟ್ ಹ್ಯಾವ್ ದ ರೈಟ್ ಹ್ಯಾಬಿಟ್ಸ್. ಹ್ಯಾಬಿಟ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಬಾಡಿ ಯಾರು ಬೇಕಾದ್ರೂ ಮಾಡ್ತಾರೆ, ಬಟ್ ಯಾವ ತರ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ನೋ ಶಾರ್ಟ್ ಕಟ್ಸ್,
ನಾನ್ ಸಿಗರೇಟ್ ಸೇದಲ್ಲ, ನಾನ್ ಕುಡಿಯಲ್ಲ. ಯುನೋ ಐ ಥಿಂಕ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಥಿಂಗ್ಸ್. ಇದು ಮಾರಲ್, ರಿಲಿಜಿಯಸ್ ಅಥವಾ ಎಥಿಕಲ್ ಮ್ಯಾಟರ್ ಅಲ್ಲ, ಬಟ್ ಇಟ್ಸ್ ಇಂಪಾರ್ಟೆಂಟ್ ಟು ಗೋ ಅಬೌಟ್ ಅ ರೈಟ್ ವೇ. ಒಂದ್ ವೇಳೆ ಬಾಡಿ ಬಿಲ್ಡ್ ಮಾಡಬೇಕು ಅಂದ್ರೆ ಸಿಗರೇಟ್, ಡ್ರಿಂಕ್ಸ್ ಇಂದ ದೂರ ಇರಬೇಕಾಗತ್ತೆ, ಊಟ ಸರಿಯಾಗಿ ಮಾಡಬೇಕಾಗತ್ತೆ, ಡಿಸಿಪ್ಲಿನ್ ಆಗಿ ಇರಬೇಕಾಗತ್ತೆ. ವೆರಿ ಡಿಸಿಪ್ಲೈನ್ಡ್. ಇಟ್ಸ್ ವೆರಿ ಬೋರಿಂಗ್. ಲೈಫ್ ತುಂಬಾ ಬೋರಿಂಗ್ ಅನ್ಸುತ್ತೆ. ಮತ್ತೆ ಬಾಡಿ ತೋರಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ದೋಸ್ತಾನ ಮಾಡ್ಬೇಕಾಗತ್ತೆ. ಯುನೋ ಇಟ್ಸ್ ಲೈಕ್ ಆಕ್ಚುಲಿ ನಾನು ಆಡಿಯನ್ಸ್ಗೆ ಒಂದು ವಿಷಯ ಹೇಳಬೇಕು. ಆಕ್ಚುಲಿ ಐ ಆಮ್ ವೆರಿ ಶೈ. ನನಗೆ ಸಿ ದೋಸ್ತಾನದಲ್ಲಿ ಆ ಶಾಟ್ ಬಂದಾಗ ನಾವು ಮೊದಲಿಗೆ ಈ ಶೈ ವಿಚಾರವಾಗಿ ಮಾತಾಡೋಣ. ನೀವು ಹೇಳಿದ್ರೆ ತುಂಬಾನೇ ಶೈ ನೀವು. ನಾನು ತುಂಬಾ ಶೈ ಇದ್ದೀನಿ. ನಾವು ಸಲ್ಮಾನ್ ಖಾನ್ ಶರ್ಟ್ ಬಿಚ್ಚಿದ್ದನ್ನ ಮಾತ್ರ ನೋಡಿದ್ವಿ, ನೀವು ನೋಡಿದ್ರೆ ಪ್ಯಾಂಟ್ ಕೂಡ ಬಿಚ್ಚಿಬಿಟ್ರಿ. ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ಮೈ ಬಾಡಿ. ಜೊತೆಲಿ ಐ ಆಮ್ ಆಲ್ಸೋ ಶೈ. ಜನರಲಿ ಜನ ಹೇಳ್ತಾರೆ ಶರ್ಟ್ ತೆಗಿರಿ, ಶೋ ದ ಬಾಡಿ. ನನ್ ಕೈಲಿ ಮಾಡಕ್ಕಾಗಲ್ಲ, ನನಗ್ ತುಂಬಾನೇ ನಾಚಿಕೆ ಆಗತ್ತೆ. ಆದ್ರೆ ಗೊತ್ತಿಲ್ಲ. ಆದ್ರೆ ಈ ದೋಸ್ತಾನ ಸಿನಿಮಾನ ಬರೀ ಎಲ್ಲೋ ಅಂಡರ್ವೇರ್ ನಲ್ಲೇ ತೆಗ್ದಿದ್ದಾರೆ ನೀವ್ ಹೇಳ್ತಾ ಇದ್ರಿ. ಅದ್ರಲ್ಲಿ ತುಂಬಾ ಇದು ಇಂಟ್ರೆಸ್ಟಿಂಗ್ ವಿಷಯ. ವೆನ್ ಕ್ಲೋತ್ಸ್ ಯೂಸ್ ಟು ಕಮ್, ಅಭಿಷೇಕ್ ಮತ್ತೆ ನನಗೆ, ಅಭಿಷೇಕ್ಗೆ ಒಂದ್ ಪೂರ್ತಿ ವಾರ್ಡ್ರೋಬೇ ಬರ್ತಾ ಇತ್ತು, ಶರ್ಟ್ಸ್ ಅಂಡ್ ಆಲ್. ನನಗ್ 3 ಟ್ರಂಕ್ ಬರ್ತಾ ಇತ್ತು ಹ್ಯಾಂಗರ್ ಅಲ್ಲಿ. ಒಂದ್ ಯೆಲ್ಲೋ, ಒಂದ್ ರೆಡ್, ಒಂದ್ ವೈಟ್. ಮತ್ತೆ ಆಫ್ಟರ್ ಎ ಟೈಮ್ ನನಗೆ ಸುಸ್ತೇ ಆಗೋಯ್ತು ಆ ಶೂಟಿಂಗ್ ಪ್ರೊಸೆಸ್ ಅಲ್ಲಿ. ಪ್ಲೀಸ್ ನನಗೂ ಏನಾದ್ರು ಬಟ್ಟೆ ಹಾಕಿ. ಬಟ್ ಯಾವಾಗ ನಾವು ಫಸ್ಟ್ ಶಾಟ್ ತಗೊಂಡ್ವಿ, ಗೆಟಿಂಗ್ ಔಟ್ ಆಫ್ ವಾಟರ್, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಜನಕ್ಕೆ ಕರಣ್ ಜೋಹರ್ ಅಲ್ಲಿ ಕೂತಿದ್ರು. ಅಂಡ್ he said, I will sell the film on this shot. On this shot you are walking out of water. I said, ಇದ್ರಲ್ಲಿ ಏನ್ ದೊಡ್ಡ ವಿಷಯ ಇದೆ? He said, no, this is the shot. ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತು ವಾಟ್ ದೇ ಆರ್ ಡೂಯಿಂಗ್ ವಿತ್ ಫಿಲ್ಮ್ ಅಂತ. ಮತ್ತೆ ಅದಾದ್ಮೇಲೆ ನ್ಯೂಯಾರ್ಕ್, ಅಲ್ಲೂ ಕೂಡ ನ್ಯೂಡ್ ಸೀನ್ ಮಾಡಿದ್ರಿ, ಬಟ್ಟೆ ಬಿಚ್ಚಾಕಿ. ಅದು ದಟ್ ವಾಸ್ ಅ ಟಾರ್ಚರ್ ಸೀನ್. ನನ್ನ ಪ್ರಕಾರ ಅದು ಕಬೀರ್ನ ನಾನು ಕೇಳಿದೆ, ಹೌ ಡು ಯು ಡೂ ಎ ಟಾರ್ಚರ್ ಸೀನ್, ಹೌ ಆರ್ ದ ಪ್ರಿಸನರ್ಸ್ ಟಾರ್ಚರ್ಡ್ ಅಂಡ್ ಆಲ್. ಹಿ ಟೋಲ್ಡ್ ಮೀ, ಫಸ್ಟ್ ಹಾಕಿರೋ ಬಟ್ಟೆನ್ ತೆಗೆಸ್ತಾರೆ, ಅದಾದ್ಮೇಲೆ ದೆ ಪುಟ್ ದೆಮ್ ಆನ್ ಐಸ್ ಬ್ಲಾಕ್, ಅದಾದ್ಮೇಲೆ ವಾಟರ್ ಲಾಗಿಂಗ್, ವಾಟರ್ ಬೋರ್ಡಿಂಗ್ ಅಂತ ಏನ್ ಕರೀತಾರೆ. ಸೊ ವಿ ವೆಂಟ್ ಥ್ರೂ ದ ಎಂಟೈರ್ ಪ್ರೋಸೆಸ್ ಆಫ್ ಗೋಯಿಂಗ್ ಥ್ರೂ ದ ಟಾರ್ಚರ್ ಅಂಡ್ ಎವ್ರಿ ಸ್ಟೆಪ್ ಆಫ್ ದ್ಯಾಟ್. ಅದು ತುಂಬಾನೇ ಅವಶ್ಯಕತೆ ಇತ್ತು. ಆದ್ರೆ ನ್ಯೂಯಾರ್ಕ್ ಅಲ್ಲಿ ಜಾಸ್ತಿ ನನಗೆ ಆದಿತ್ಯ ಚೋಪ್ರಾ ಕೂಡ ಹೇಳಿದ್ರು, ಜಾನ್, ನೀವು ದೋಸ್ತಾನದಲ್ಲಿ ಬಾಡಿಗೋಸ್ಕರ ರೆಕಗ್ನೈಸ್ ಆಗಿದ್ರೆ ನ್ಯೂಯಾರ್ಕ್ ಅಲ್ಲಿ ನಿಮ್ ಪರ್ಫಾರ್ಮೆನ್ಸ್ ನ ಹೊಗಳ್ತಾರೆ. ಆ ನ್ಯೂಯಾರ್ಕ್ ಫಾರ್ ಮೀ ಇಸ್ ಅ ಬಿಗರ್ ಕಮರ್ಷಿಯಲ್ ಹಿಟ್ ದ್ಯಾನ್ ದೋಸ್ತಾನ, ವಿಚ್ ಅ ಲಾಟ್ ಆಫ್ ಪೀಪಲ್ ಡೋಂಟ್ ನೋ. ನ್ಯೂಯಾರ್ಕ್ ಇಸ್ ಫಾರ್ ಬಿಗರ್ ಕಮರ್ಷಿಯಲಿ. ಆದ್ರೆ ನ್ಯೂಯಾರ್ಕ್ ಅಲ್ಲಿ ಫೋಟೋ ತೆಗೆದ್ರಲ್ಲ, ಅದ್ರ ವಿಚಾರವಾಗಿ ಒಂದು ಕೇಸ್ ಆಯ್ತು. ಡಿಲ್ಲಿ ಕೋರ್ಟ್ ಅಲ್ಲಿ ಹೇಳ್ತಾರೆ, ಇಂಥ ಒಂದು ಫೋಟೋನ ನ್ಯೂಸ್ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿದ್ದೀರಲ್ಲ, ಇದನ್ನ ತೆಗೆದವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ. ಅದಕ್ಕೇನಂತೀರಾ? ಅಯ್ಯೋ ದೇವ್ರೆ. ಅಲ್ಲ, ಕಾರಣ ಏನು ಅಂತ ಹೇಳಿ. ನೀವು ಸಿನಿಮಾಗಳಲ್ಲಿ ಬಟ್ಟೆ ಇಲ್ದೆ ಕಾಣಿಸ್ಕೋತಿರಲ್ಲ. ತುಂಬಾ ಶಕೆ ಅಲ್ವಾ? ಐ ಥಿಂಕ್ ಒಂದ್ ಇಮೇಜ್ ಕ್ರಿಯೇಟ್ ಆಗ್ಬಿಡತ್ತೆ, ಯುನೋ, ಹಿಸ್ ಬಾಡಿ. ಆದ್ರೆ ನಾನು ಐ ಡೋಂಟ್ ವಾಂಟ್ ಟು ಬಿ ಅಪಾಲಜೆಟಿಕ್ ಅಬೌಟ್ ದ ಬಾಡಿ. ನಾನು ಅಪಾಲಜೆಟಿಕ್ ಅಂತ ಏನೂ ಇಲ್ಲ, ಅರೆ ಸಾರಿ ಅದು ಇದು ಅಂತ. ಎಷ್ಟು ಸಾಧ್ಯನೋ ಅಷ್ಟು ನಾನು ಏನ್ ಫೋಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆಡಿಯನ್ಸ್ ನ ಹೇಗೆ ಎಂಟರ್ಟೈನ್ ಮಾಡ್ಬೇಕು, ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಬಟ್ಟೆ ತೆಗೆದು ಎಂಟರ್ಟೈನ್ ಮಾಡ್ತೀರಾ? ಜೂಟಾಯಿ ಸೈಲಿ ಒಂದ್ ಸೀನ್ ಇದೆ, ನಾನ್ ಶವರ್ ಇಂದ ಆಚೆ ಬರ್ತಾ ಇರ್ತೀನಿ. ಅದ್ರಲ್ಲಿ ಅಬ್ಬಾಸ್ ಟೈರ್ವಾಲ ಒಂದೇ ಸರಿ ಸೈಕೆ ಆದ್ರು ಅವರು. ಇಲ್ಲ ಜಾನ್, ಮಸಲ್ಸ್ ಎಲ್ಲ ಕಾಣ್ಬಾರ್ದು, ಈ ಸೋಪ್ದು ಫೋಮ್ ಬರುತ್ತಲ್ಲ ಅದನ್ನ ತಗೊಂಡು ಕೈ ಮೇಲೆ ಮಸಲ್ಸ್ ಎಲ್ಲೆಲ್ಲಿ ಕಾಣ್ತಿದ್ಯೋ ಆಪ್ಸ್ ಮೇಲೆ ಎಲ್ಲಾ ಕಡೆ ಹಾಕಿ ಕವರ್ ಮಾಡಿದ್ರು. ಅಲ್ಲೇ ಆಪ್ ಕಾಣಿಸ್ತಾ ಇದೆ, ಅಲ್ಲೊಂದ್ ಸ್ವಲ್ಪ ಹಾಕು. ಸೊ ಈ ಕವರ್ ದ ಎಂಟೈರ್ ಥಿಂಗ್. ಸೊ ಕಾನ್ಸಂಟ್ರೇಷನ್ ಪೂರ್ತಿ ಒಂದೊಳ್ಳೆ ಫಿಲ್ಮ್ ಮಾಡ್ಬೇಕು ಅಂತ. ಈ ಮಾತನ್ನ ಒಪ್ಕೋತೀನಿ. ಒಳ್ಳೆ ಸಿನಿಮಾಗಳು, ಡೈರೆಕ್ಟರ್ನ ಡಿಮ್ಯಾಂಡ್ ಇತ್ತು, ಅಂಥದ್ದೇ ರೋಲ್ಗಳನ್ನ ಕೊಡ್ತಾ ಇದ್ರು, ಅಂಥದ್ದೇ ಒಂದು ಇಮೇಜ್ ಆಯ್ತು. ಆದ್ರೆ ನೀವು ಫೋಟೋಶೂಟ್ ಮಾಡಿಸ್ತಿರಲ್ಲ, ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದೆ. ಇದು ದೋಸ್ತಾನದು ಫೋಟೋಶೂಟ್. ಹೌದಾ? ಮತ್ತೆ ಇದು ಯಾರ ಫೋಟೋಶೂಟ್? ಇದು ಜಾನ್ ಅಬ್ರಹಾಂ. ಅಲ್ಲ, ಇದು ಅಭಿಷೇಕ್ ಬಚ್ಚನ್ ಬಾಡಿ. ಓಕೆ, ಚೆನ್ನಾಗ್ ಮಾಡಿದಿರಾ. ಹೆಚ್ಚು ಕಡಿಮೆ ಪ್ರತಿ ದಿವಸ ಒಂದು ಮ್ಯಾಗಝಿನ್ ಅಲ್ಲಿ ನಿಮ್ಮ ಫೋಟೋ ನೋಡ್ತಾ ಇರ್ತೀವಿ. ಅದರಲ್ಲಿ ಪ್ರತಿ ದಿವಸ ಬಟ್ಟೆ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನನ್ ಲೈಫ್ ಅಲ್ಲಿ ಎಲ್ಲ ಮಾಡಿದೀನಿ ರಜತ್ ಅವ್ರೆ. ಐ ಹ್ಯಾವ್ ಡನ್ ಎವ್ರಿಥಿಂಗ್ ಐ ವಾಸ್ ಸಪೋಸ್ ಟು ಡೂ ಆಸ್ ಅ ಮಾಡೆಲ್. ಮತ್ತೆ ಫಿಲ್ಮ್ಸ್ ಅಲ್ಲಿ ಈ ಲಿಮಿಟ್ ನ ರೀಚ್ ಮಾಡ್ಬಿಟ್ಟಿದ್ದೀನಿ. ಐ ಥಿಂಕ್ ದೋಸ್ತಾನ ಇಸ್ ದ ಲಿಮಿಟ್ ನಾವು. ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಇಟ್ ವಿಲ್ ಬಿ ಮೋರ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು.
ನೀವು ಲೆಹೆಂಗಾ ಹಾಕೊಂಡು ಕೂಡ ಕೆಲಸ ಮಾಡಿದ್ದೀರಿ. ಇಟ್ ವಾಸ್ ಮೆಂಟ್ ಫಾರ್ ಎ ಫೀಮೇಲ್ ಮಾಡೆಲ್, ಆದ್ರೆ ನನಗೆ ಹಾಕ್ಬಿಟ್ರ ಆ ಲೆಹಂಗಾನ. ಅಣ್ಣ ಆಕ್ಚುಲಿ ವಾಕ್ಡ್ ಇನ್ ಲೆಹಂಗಾ ಟು ದ ಎಂಡ್ ಆಫ್ ದ ರ್ಯಾಂಪ್, ಮತ್ತೆ ಆಡಿಯನ್ಸ್ ಇದ್ರಲ್ಲ ಎದುರುಗಡೆ, ಇಲ್ಲಿ ಕೂತಿದಾರಲ್ಲ ಹಾಗೆ. ದೇ ಲುಕ್ಡ್, ಫಸ್ಟ್ ದೇ ಕ್ಲಾಪ್ಡ್, ಯುನೋ ಅದೊಂದು ಶಾಕ್ ಎಕ್ಸ್ಪ್ರೆಷನ್ ಬರುತ್ತಲ್ಲ, ದೇ ವರ್ ಶಾಕ್ಡ್. ಇವನ್ ಹುಚ್ಚ ಇದೇನ್ ಹಾಕೊಂಡ್ ಬಂದಿದ್ದಾನೆ ಇವನು. ನಾನೊಂದು ನ್ಯೂಸ್ ಅನ್ನ ಓದಿದ್ದೆ, ಜಾನ್ ಅಬ್ರಹಾಂ ಅವರು ತಮ್ಮ ಬಟ್ಗೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತ, ಅದು ಕೂಡ 10 ಕೋಟಿಗೆ. ಡೆಫಿನೆಟ್ಲಿ ಹಾಗಿದ್ರೆ ಇನ್ಶೂರೆನ್ಸ್ ಫಿಲರ್ಸ್ ಇಲ್ಲಿ ಬರ್ಲಿ, ವೇರ್ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಇನ್ಶೂರಿಂಗ್. ಆದ್ರೆ ಅದು ಇಂಡಿಯಾದಲ್ಲಿ ನಡೆಯಲ್ಲ. ಯು ಕಾಂಟ್ ಎನ್ಶೂರ್ ದ ಬಾಡಿ ಪಾರ್ಟ್ಸ್ ಹಿಯರ್. ಬಾಡಿ ಪಾರ್ಟ್ಸ್ ಅದು ನಡೆಯಲ್ಲ ಸರ್ ಇಲ್ಲಿ. ನಾವು ಜನರನ್ನ ಕೇಳೋಣ, ನೀವು ಮಾಡುವಂತ ಇಂಥ ರೋಲ್ಗಳ ಬಗ್ಗೆ ಅವ್ರಿಗೆ ಏನನ್ಸುತ್ತೆ ಅಂತ ಜನತೆಯಿಂದ ಯಾರಾದ್ರೂ ಕೇಳ್ತೀರಾ? ಅಭಿಷೇಕ್ ಬಚ್ಚನ್ಗೆ ಕಿಸ್ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಸರ್? ಸ್ವಲ್ಪ ಪೋಕಿ ಫೀಲಿಂಗ್ ಅನಿಸ್ತು, ಬಿಕಾಸ್ ಅವ್ರಿಗೂ ಸ್ವಲ್ಪ ಗಡ್ಡ ಇದೆ ಅಲ್ಲ. ಆದ್ರೆ ರಿಯಲ್ ಲೈಫಲ್ಲಿ ನಾವು ಕಿಸ್ ಮಾಡಿಲ್ಲ, ಇದನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ನೀವ್ ಹೇಳಿದ್ರಿ ಆ ರೀತಿಯಾಗಿ ತೋರ್ಸಿದ್ರು ಅಂತ, ಆದ್ರೆ ನಿಜವಾಗ್ಲೂ ಆ ಕಿಸ್ ಮಾಡಿಲ್ಲ. ನಿಜವಾಗ್ಲೂ ಕಿಸ್ ಮಾಡಿಲ್ಲ. ಟು ಕಿಲ್ ದ ಫನ್, ಇಟ್ ವಾಸ್ ನಾಟ್ ಅ ರಿಯಲ್ ಕಿಸ್. ಐ ಥಿಂಕ್ ಅದಕ್ಕೆಲ್ಲ ತುಂಬಾ ಗಟ್ಸ್ ಬೇಕು, ಧೈರ್ಯ ಇರಬೇಕು. ಆದ್ರೆ ನಿಮ್ಮನ್ನ ಗೇ ಐಕಾನ್ ಅಂತ ಕರೀತಾರಲ್ಲ, ಅದು ನನಗೆ ಹಾನೆಸ್ಟ್ಲಿ ಸೇಯಿಂಗ್ ಇಟ್ಸ್ ಅ ನೈಸ್ ಥಿಂಗ್, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಇವಾಗ ಒಂದು ಗೇ ಸೊಸೈಟಿ ಇದೆ, ಅವ್ರು ನನಗೆ ಇಷ್ಟಪಡ್ತಾ ಇದಾರೆ. ಐ ಥಿಂಕ್ ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ನಾವು ಅವ್ರ ಫೀಲಿಂಗ್ಸ್ ನ ರೆಸ್ಪೆಕ್ಟ್ ಮಾಡ್ತೀವಿ. ಇಟ್ಸ್ ಅಬ್ಸಲ್ಯೂಟ್ಲಿ ಓಕೆ. ಆದ್ರೆ ನೀವು ಜನಗಳ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನಾನು ಕೇಳ್ಪಟ್ಟೆ, ನಿಮ್ಮನ್ನ ಹುಡುಗಿರು ಕೂಡ ಹಾಗೆ ಟ್ರೀಟ್ ಮಾಡ್ತಾರಂತಲ್ಲ. ಆತರ ಆಗತ್ತೆ. ಯುನೋ, ಗರ್ಲ್ಸ್ ಆರ್ ಮೋರ್ ಬ್ರೇವ್ ನಾವು. ಹುಡುಗರಿಗಿಂತ ಜಾಸ್ತಿ ಹುಡುಗಿರೇ ಬ್ರೇವ್ ಅಂಡ್ ಸ್ಟ್ರಾಂಗ್ ಇದ್ದಾರೆ. ಸುಮಾರು ಸರಿ ಹಗ್ ಮಾಡಕ್ ಬಂದಾಗ ಸುಮಾರು ಸರಿ ದೇರ್ ಹ್ಯಾಂಡ್ ಗೋಸ್ ಇನ್ಸೈಡ್ ದ ಟಿ ಶರ್ಟ್ ಒಳಗಡೆನೆ ಕೈ ಹಾಕ್ಬಿಡ್ತಾರೆ. ಮತ್ತೆ 5 ಹುಡುಗಿರು ಒಳಗಡೆ ಕೈ ಹಾಕಿದ್ರೆ ಇಟ್ಸ್ ಲೈಕ್ 10 ಹ್ಯಾಂಡ್ಸ್ ಇನ್ಸೈಡ್. ನಾನ್ ಅಲ್ಲಾಡಿದ್ರೆ ಮೇ ಬಿ ದೇ ವುಡ್ ಸ್ಕ್ರಾಚ್. ಅದಕ್ಕೆ ನಾನು ಹಾಗೆ ನಿಂತ್ಕೊಂಡ್ಬಿಡ್ತೇನೆ. ಎಲ್ಲಿವರೆಗೂ ಅವ್ರಿಗೆ ಆಬ್ಸ್ ಫೀಲ್ ಮಾಡ್ಬೇಕಾ, ಫೀಲ್ ಮಾಡಿ. ಬಟ್ ನನಗೆ ಸ್ಕ್ರಾಚ್ ಮಾಡಬೇಡಿ ಅಷ್ಟೇ. ಹಾಗೆ ಬಟ್ ಇಟ್ಸ್ ಸ್ವೀಟ್. ನನಗೂ ಚೆನ್ನಾಗ್ ಅನ್ಸುತ್ತೆ. ಇದೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗತ್ತಾ? ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ಅವ್ರ ಫೀಲಿಂಗ್ಸ್ ಚೆನ್ನಾಗ್ ಅನ್ಸುತ್ತೆ. ಬಟ್ ಕೈ ಒಳಗಡೆ ಹೋದಾಗ ನೋಡಿ, ಒಂದ್ಸರಿ ಹೀಗೋ ನಡೆಯುತ್ತೆ. ಬಿಕಾಸ್ ರೀಸೆಂಟ್ಲಿ ಈ ಬಟ್ ವೈರಲ್ ಆಗಿದೆ ಅಲ್ಲ. ಸೊ ನಾನ್ ಯಾವಾಗ್ಲೂ ಫ್ಲೈಟ್ಸ್ ಅಲ್ಲಿ ಟ್ರಾವೆಲ್ ಮಾಡೋವಾಗ ಈ ಹೇರೋಸ್ಟಸ್, ಸ್ಟಿವರ್ಡ್ಸ್, ದೇ ಆಸ್ಕ್ ಫಾರ್ ಫೋಟೋಗ್ರಾಫ್ಸ್. ಸೊ ಐ ಗೋ ಇನ್ ಅಲ್ಲಿ, ನಾನು ಅಲ್ಲಿ ಹೋಗಿ ಫೋಟೋಸ್ ತಗೋತೀನಿ. ಪಬ್ಲಿಕ್ನು ಕೇಳ್ತಾರೆ, ಬಟ್ ಐ ನೆವರ್ ಸೇ ನೋ. ಪಬ್ಲಿಕ್ಗಂತೂ ನಾನು ಯಾವತ್ತೂ ನೋ ಹೇಳೋದೇ ಇಲ್ಲ. ಕೇಳ್ದಾಗೆಲ್ಲ ಕೊಡ್ತೀನಿ. ಮೊದಲು ಕೈ ಇಲ್ಲಿ ಹಾಕ್ತಿದ್ರು, ಇವಾಗ ಇಲ್ಲಿ ಹಾಕ್ತಾರೆ. ಈ ತರ ಇಟ್ಸ್ ಸ್ಟ್ರೇಂಜ್. ಈ ಮಾತು ನಿಜನಾ? ನೀವು ಫ್ಲೈಟ್ ಅಲ್ಲಿ ಕೂತಾಗ ಮಲಗ್ ಬಿಡ್ತೀರಂತೆ? ಬಾಯ್ ತೆಕ್ಕೊಂಡು ಹೀಗೆ. ಆಮೇಲೆ ನಾನು ಎದ್ದ ತಕ್ಷಣ ನೋಡ್ತೀನಿ ಆ ಕ್ರೂ ಮೆಂಬರ್ಸ್ ಈ ತರ ಎಲ್ಲ ಮಾಡ್ತಿರ್ತಾರೆ. ಯಾಕೆಂದ್ರೆ ನಂದು ಮೂಗಿಂದ 2 ಕಡೆ ಫುಲ್ ಬ್ಲಾಕೇಜ್ ಇದೆ. 90% ಬ್ಲಾಕ್ಸ್ ಅಕ್ರಾಸ್ ಬೋತ್ ದ ಸೈಡ್ಸ್. ಸೊ ಐ ಬ್ರೀತ್ ಥ್ರೂ ಮೈ ಮೌತ್, ಬಾಯ್ ತೆಕ್ಕೊಂಡು. ಇಟ್ಸ್ ವೆರಿ ಫನಿ, ಜಸ್ಟ್ ಲೈಕ್ ಎ ಡೆಡ್ ಬಾಡಿ. ನೀವು ಸಿನಿಮಾ ನೋಡೋದಿಕ್ ಹೋದಾಗ ಅಲ್ಲೂ ಕೂಡ ಮಲಗ್ ಬಿಡ್ತೀರಾ? ಯಾವಾಗ್ಲೂ 90% ಫಿಲ್ಮ್ಸ್ ನೋಡೋಕ್ ಹೋದಾಗ ಫಿಲ್ಮ್ ಸ್ಟಾರ್ಟಿಂಗ್ ಅಲ್ಲಿ ಹೀಗೆ ಕೂತಿರ್ತೀನಿ. ತಿನ್ನಕ್ ಏನಾದ್ರೂ ಬೇಕೇ ಬೇಕು. ಕಾರ್ನ್ ಅದೇನಿರ್ತೋ ಅದೆಲ್ಲ ತಿಂದ್ಬಿಡ್ತೀನಿ. ಅದಾದ್ಮೇಲೆ ಫಿಲ್ಮ್ ಶುರು ಆಗ್ತಿದ್ದಂಗೆ ಹಾಗೇ ಮಲಗ್ಬಿಡ್ತೀನಿ. ಮತ್ತೆ ಎಂಡಲ್ಲಿ ಏನಾಯ್ತು ಫಿಲ್ಮ್ ಅಲ್ಲಿ. ಮತ್ತೆ ಆಚೆ ಹೋದ್ಮೇಲೆ ಫ್ರೆಂಡ್ಸ್ ಫಿಲ್ಮ್ ಹೇಗಿತ್ತು ಅಂತ ಕೇಳಿದಾಗ ಸೂಪರ್ ಹಿಟ್ ಮಗ, ಔಟ್ ಸ್ಟ್ಯಾಂಡಿಂಗ್, ಸಖತ್ತಾಗಿತ್ತು. ಸರ್, ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಯಾವತ್ತಿದ್ರೂ ಮೊದಲನೇ ಪ್ರೀತಿ ಏನಿದೆಯಲ್ಲ ಅದು ಯಾವತ್ತೂ ಮರೆಯೋದಿಲ್ಲ. ಹಾಗಾದ್ರೆ ಇವಾಗ್ಲೂ ನೀವು ಹೇಳಿ, ಬಿಪಾಶಾ ಅವರು ನಿಮ್ಮ ನೆನ್ಪಲ್ಲಿದ್ದಾರಾ? ಸರ್ ಪ್ಲೀಸ್ ಸತ್ಯನೇ ಹೇಳಿ, ಸುಳ್ಳು ಹೇಳ್ಬೇಡಿ. ಓಕೆ ಬಿಪಾಶಾ ಡೆಫಿನೆಟ್ಲಿ ನನಗೆ ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ರಿಲೇಶನ್ಶಿಪ್ ಇರ್ಲಿ ಬಿಡ್ಲಿ ಲೈಫಲ್ಲಿ, ಆದ್ರೆ ಯಾವ ರೀತಿ ನನ್ನ ಬಿಪಾಶಾ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡಿದಾಳೆ. ಅಂಡ್ ಶೀಸ್ ಬಿನ್ ಎ ವೆರಿ ಸಾಲಿಡ್ ಫಿಗರ್ ಫಾರ್ ಮೀ. ಅದಕ್ಕೆ ಫಾರ್ ಬಿಪಾಶಾ ಡೆಫಿನೆಟ್ಲಿ ದೇರ್ ಇಸ್ ಅ ಲವ್, ಆದ್ರೆ ಅದಕ್ಕಿಂತ ಜಾಸ್ತಿ ರೆಸ್ಪೆಕ್ಟ್ ಖಂಡಿತ ಇದೆ. ವಿತ್ ಬಿಪಾಶಾ ಶಿ ಇಸ್ ಅ ವುಮನ್ ಫುಲ್ ಆಫ್ ಡಿಗ್ನಿಟಿ. ಮತ್ತೆ ಅವಳ ಡಿಗ್ನಿಟಿ ಏನಿದೆ ಅದನ್ನ ಮೇಂಟೈನ್ ಮಾಡಿದಾಳೆ. ಅಂಡ್ ಐ ರಿಯಲಿ ರೆಸ್ಪೆಕ್ಟ್ ಹರ್ ಫಾರ್ ದ್ಯಾಟ್. ಅವಳು ಕೂಡ ಒಂದು ಮಿಡ್ಲ್ ಕ್ಲಾಸ್ ಅಪ್ಬ್ರಿಂಗಿಂಗ್ ಇಂದಾನೆ ಬಂದಿರೋದು ನಂತರ. ಅಂಡ್ ಶಿ ಹಸ್ ರಿಯಲಿ ಮೇಂಟೈನ್ ಹರ್ ಸೆಲ್ಫ್ ಬ್ಯೂಟಿಫುಲಿ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ಲವ್ ಇಸ್ ಟೆಂಪರರಿ, ಲವ್ ವಿಲ್ ಕಮ್ ಅಂಡ್ ಗೋ, ಬಟ್ ರೆಸ್ಪೆಕ್ಟ್ ಇಸ್ ಪರ್ಮನೆಂಟ್. ಐ ಆಲ್ವೇಸ್ ರೆಸ್ಪೆಕ್ಟ್ ಬಿಪಾಶಾ, ಶಿ ಇಸ್ ಸೂಪರ್. ಥ್ಯಾಂಕ್ ಯು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಜಾನ್ ಅಬ್ರಹಾಂ ಅವ್ರಿಗಿರುವಂತಹ ಸಂಬಂಧದ ಬಗ್ಗೆ ಪ್ರಶ್ನೆ ಕೇಳೋಣ. ಅದರ ಬಗ್ಗೆ ಜನತೆ ಕೂಡ ಆಸಕ್ತಿ ಹೊಂದಿದ್ದಾರೆ. ಈ ವಾಚ್ ಕೂಡ ನಾನು ಯಾಕೆ ಹಾಕಿದ್ದೇನೆ ಅಂದ್ರೆ ನಾನು ನಿಮ್ ಶೋಗ್ ಬರ್ತಾ ಇದ್ದೆ, ಮತ್ ಶೂಸ್ನು ಕೂಡ. ನಾನು ಚಪ್ಪಲ್ ಹಾಕೋತೇನೆ, ವಾಚ್ನ ಕೂಡ ಹಾಕೊಳ್ಳಲ್ಲ. ಸೊ ದಿಸ್ ಇಸ್ ದ ಫಾರ್ಮ್ ಆಫ್ ಡ್ರೆಸ್ಸಿಂಗ್. ನಾನ್ ಬಟ್ಟೆ ಹಾಕೋಬೇಕು ನೀಟಾಗಿ ಚೆನ್ನಾಗಿ. ದಟ್ ಐ ಆಮ್ ಕಮಿಂಗ್ ಆನ್ ಅ ರಜತ್ ಶರ್ಮಾ ಶೋ, ಆಪ್ಕಿ ಅದಾಲತ್. ಬಟ್ಟೆ ಹಾಕೊಂಡ್ ಬಂದಿದ್ದೀನಿ ನಾನು. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಾಂ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಾಹಂ ಮೇಲಿರುವ ಆರೋಪವೆಂದರೆ ಇವರಿವಾಗ ಸ್ವಾರ್ಥಿಯಾಗಿದ್ದಾರೆ ಎಂಬುದು. ಜಾನ್, ಇದು ನನ್ನ ಆರೋಪ ಅಲ್ಲ. ನಾನೊಂದು ಇಂಟರ್ವ್ಯೂನಲ್ಲಿ ಓದಿದ್ದೆ. ಅದರಲ್ಲಿ ನೀವು ಹೇಳಿದ್ರಿ ನಾನೀಗ ಕೋಲ್ಡ್ ಮತ್ತೆ ಸೆಲ್ಫಿಶ್ ಆಗಿದ್ದೇನೆ, ಮತ್ತೆ ಹೆಚ್ಚು ನನ್ನ ಕರಿಯರ್ ಬಗ್ಗೆ ಗಮನ ಹರಿಸ್ತೇನೆ ಅಂದಿದ್ರಿ. ಈ ಅಪವಾದ ಒಂದ್ ಲೆವೆಲ್ಗೆ ಸತ್ಯನೇ. ಮತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಗಿಲ್ಟಿ ಪಾರ್ಟಿ ನಾನು. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ನಿಜವಾಗ್ಲೂ ಏನಾಗ್ತಿದೆ ಅಂದ್ರೆ ಫ್ಯಾಮಿಲಿಗೋಸ್ಕರ ನನ್ನ ಕೈಲಿ ಟೈಮ್ ಕೊಡಕ್ ಆಗ್ತಿಲ್ಲ. ಬಿಕಾಸ್ ಐ ಆಮ್ ಅಬ್ಸೆಸ್ಡ್ ವಿತ್ ಮೈ ಕರಿಯರ್. ನಾನ್ ಫುಲ್ ಅಬ್ಸೆಸ್ಡ್ ಆಗಿದ್ದೇನೆ. ಅದೇ ನಾನು ಯಾವ ಫಿಲ್ಮ್ ಮಾಡಬೇಕು, ನಾನು ಯಾವ ಸ್ಕ್ರಿಪ್ಟ್ ಓದ್ತಾ ಇದ್ದೀನಿ, ಮತ್ತೆ ಕುತ್ಕೊಂಡು ಯೋಚನೆ ಮಾಡ್ತೀನಿ, ಮತ್ತೆ ಯಾವ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು, ಮತ್ತೆ ಅದಾದ್ಮೇಲೆ ಕರೆಕ್ಷನ್ಸ್ ಮಾಡ್ತೀನಿ. ನಾನು ಮಲ್ಗೋ ಅಷ್ಟೊತ್ತಲ್ಲಿ 3 ಆಗಿರುತ್ತೆ, ಮತ್ತೆ ಎದ್ದೇಳೋಷ್ಟೊತ್ತಲ್ಲಿ ಬೆಳಗ್ಗೆ 6 ಆಗಿರುತ್ತೆ. ಐ ಹಾರ್ಡ್ಲಿ ಸ್ಲೀಪ್. ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವರ್ಕ್. ನಾನು ದುಡ್ಡು ಇಟ್ಕೊಳ್ಳಲ್ಲ ಪಾಕೆಟಲ್ಲಿ. ಈ ವಾಚ್ ಕೂಡ ನಾನು ಯಾಕೆ ಹಾಕಿದ್ದೇನೆ ಅಂದ್ರೆ ನಾನು ನಿಮ್ ಶೋಗ್ ಬರ್ತಾ ಇದ್ದೆ, ಮತ್ ಶೂಸ್ನು ಕೂಡ. ನಾನ್ ಚಪ್ಪಲ್ ಹಾಕೋತೇನೆ, ವಾಚ್ನ ಕೂಡ ಹಾಕೊಳ್ಳಲ್ಲ. ಸೊ ದಿಸ್ ಇಸ್ ದ ಫಾರ್ಮ್ ಆಫ್ ಡ್ರೆಸ್ಸಿಂಗ್. ನಾನ್ ಬಟ್ಟೆ ಹಾಕೋಬೇಕು ನೀಟಾಗಿ ಚೆನ್ನಾಗಿ. ದಟ್ ಐ ಆಮ್ ಕಮಿಂಗ್ ಆನ್ ಅ ರಜತ್ ಶರ್ಮಾ ಶೋ, ಆಪ್ಕಿ ಅದಾಲತ್. ಬಟ್ಟೆ ಹಾಕೊಂಡ್ ಬಂದಿದ್ದೀನಿ ನಾನು. ಆದ್ರೆ ಪಾಕೆಟಲ್ಲಿ ಯಾವಾಗ್ಲೂ ದುಡ್ಡಿರಲ್ಲ. ಆದ್ರೆ ನನ್ನ ಜೊತೆ ಕೆಲಸ ಮಾಡೋರು ಚಿರಂಜೀವ್ ಅಂತ ಇದ್ದಾರೆ. ನಾನ್ ಡ್ರೈವರ್ನವರೇ, ಅಸಿಸ್ಟೆಂಟ್ನವರೇ. ಸೊ ಹಿ ಇಸ್ ಲೈಕ್ ಅ ಒನ್ ಸ್ಟಾಪ್ ಶಾಪ್. ನಾನು ಅವ್ರನ್ನ ಯಾವಾಗಲೂ ಕೇಳ್ತಾ ಇರ್ತೇನೆ, ಚಿರೋ ಒಂದ್ 10 ರೂಪಾಯಿ ಇದ್ರೆ ಕೊಡು, ಒಂದ್ 10 ರೂಪಾಯಿ ಇದ್ರೆ ಕೊಡು. ಅಲ್ಲಿರೋದನ್ನ ನಾನು ತಗೋಬೇಕು. 4 ರೂಪಾಯಿ ಕೊಡು, ನಾನೊಂದು ರೋಸ್ ತಗೋಬೇಕು. ಸೊ ಹಂಗ್ ನನ್ನ ಲೈಫ್ ನಡೀತಾ ಇತ್ತು. ಸೊ ಬಿಟ್ಟಿಯಾಗಿ ಐ ಯೂಸ್ ಟು ಟೇಕ್ ಸಮ್ ಟೈಮ್ಸ್ ಫ್ಲಾಸ್. ಕಟ್ರೀನಾ ಅವರ ಜೊತೆಗಿನ ನಿಮ್ಮ ಗೆಳೆತನದ ವಿಚಾರವಾಗಿ ಸಲ್ಮಾನ್ ಖಾನ್ ಜೊತೆಗೆ ನಿಮ್ಗೆ ಜಗಳ ಆಗಿತ್ತು. ಇಲ್ಲ, ಇದ್ರಲ್ಲಿ ಯಾವ್ದು ಸತ್ಯ ಇಲ್ಲ. ಈ ವಿಷಯದಲ್ಲಿ ಏನೂ ಸತ್ಯ ಇಲ್ಲ. ಮತ್ ನಾನು ಏನ್ ಹೇಳ್ತೀನಿ ಅಂದ್ರೆ ಡೆಫಿನೆಟ್ಲಿ ಸಲ್ಮಾನ್ ಮತ್ತೆ ನನ್ನ ಮಧ್ಯೆ ಪ್ರಾಬ್ಲಮ್ ಇದೆ. ಆದ್ರೆ ಇವತ್ತಿನ ತನಕ ನನಗೆ ಗೊತ್ತಿಲ್ಲ ಆ ಪ್ರಾಬ್ಲಮ್ ಏನು ಅಂತ. ಡ್ಯಾಡ್ ಮತ್ತೆ ಮಾಮ್ ನನ್ನ ಲೈಫಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದಾರೆ. ಮಗ ಕೆಲಸ ಮಾಡು, ಚೆನ್ನಾಗಿ ಮಾಡು, ಹೊರಟು ಬಿಡು. ಡೋಂಟ್ ಫೈಟ್ ವಿತ್ ಪೀಪಲ್. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ಫೈಟ್ ವಿತ್ ಪೀಪಲ್. ಸಲ್ಮಾನ್ ಖಾನ್ ಆಪ್ಕಿ ಅದಾಲತ್ಗೆ ಬಂದಾಗ ನಿಮ್ ಬಗ್ಗೆ ಮಾತಾಡಿದ್ವಿ. ಓಕೆ. ಅವ್ರು ಹೇಳಿದ್ರು ಜಾನ್ ಅಬ್ರಹಾಂ ಅವರು ಕಟ್ರೀನಾನ ಒಂದು ಸಿನಿಮಾಯಿಂದ ಹೊರಗಾಕ್ಸಿದ್ರು ಅಂತ. ಅದಾದ ನಂತರ ಈ ತಕರಾರು ಶುರುವಾಗಿತ್ತು. ಅದು ನನ್ಗೆ ನೆನಪಿದೆ. ಅಂಡ್ ದ ರೀಸನ್ ನಾವು ಫಿಲ್ಮ್ ಹೆಸರು ಸಾಯ. ಮತ್ ಸಾಯ ನಾವು ಶೂಟ್ ಮಾಡಬೇಕಾದ್ರೆ ಜಿಸ್ಮಿನ್ ರಿಲೀಸ್ ಆಗಿರ್ಲಿಲ್ಲ. ಐ ವಾಸ್ ಅ ನ್ಯೂ ಕಮರ್. ಮತ್ತೆ ಇವತ್ತಿನವರೆಗೆ ಮತ್ತೆ ಆ ಟೈಮಲ್ಲಿ ಡೆಫಿನೆಟ್ ಆಗಿ ಆ ಟೈಮಲ್ಲಿ ನಾನು ಯಾವತ್ತೂ ರೆಕಮೆಂಡ್ ಮಾಡಿಲ್ಲ ನನ್ನ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಈ ಹೀರೋಯಿನ್ ತಗೋ, ಈ ಹೀರೋಯಿನ್ ಹಾಕೋ ಫಿಲ್ಮ್ ಅಲ್ಲಿ ಅಂತ. ಐ ಡಿಡ್ ಇವನ್ ನೋ ವಾಟ್ಸ್ ಹ್ಯಾಪನಿಂಗ್. ನಾನ್ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನಾನ್ ನನ್ನನ್ನು ಹೇಗೆ ಹ್ಯಾಂಡಲ್ ಮಾಡ್ಲಿ ಅಂದ್ರೆ. ಆ ಸಮಯದಲ್ಲಿ ನನಗೆ ಇಷ್ಟೊಂದು ತಾಕತ್ ಇರ್ಲಿಲ್ಲ. ಮತ್ ಇವತ್ತಿನ ಕಾಲಕ್ಕೆ ತಾಕತ್ ಅಷ್ಟೋ ಇಷ್ಟು ಇದ್ರೂನು ನಾನ್ ಮಾಡಲ್ಲ. ನಾನ್ ಯಾವ ಹೀರೋಯಿನ್ಗೂ ರೆಕಮೆಂಡ್ ಮಾಡಲ್ಲ, ಯಾವ ಹೀರೋಯಿನ್ ನನ್ ಫಿಲ್ಮ್ ಇಂದಾನು ತೆಗಿಯಲ್ಲ. ಐ ಡೋಂಟ್ ಡೂ ದಿಸ್. ಆಸ್ ಅ ಪ್ರಿನ್ಸಿಪಲ್ ಐ ಫಾಲೋ ಮೈ ಡೈರೆಕ್ಟರ್. ಆ ಟೈಮಲ್ಲಿ ಹೇಗಾಯ್ತು ಅಂದ್ರೆ ಕತ್ರಿನಾ ಇದ್ಲು ಒಂದ್ ಶಾಟ್ ಅಲ್ಲಿ. ಮತ್ತೆ ಅದಾದ್ಮೇಲೆ ನಾನು ನೆಕ್ಸ್ಟ್ ಡೇ ಸೆಟ್ಗೆ ಹೋದಾಗ ಶಿ ವಾಸ್ ನಾಟ್ ದೇರ್. ಐ ಆಸ್ಕ್ಡ್ ಮೈ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್, ಈ ಹುಡುಗಿ ಇದ್ಲೆಲ್ಲ ವೆರ್ ಡಿಡ್ ಶಿ ಗೋ? ಅವಾಗ ಅವ್ರು ಹೇಳಿದ್ರು ರೀಪ್ಲೇಸ್ ಮಾಡಿದ್ವಿ ಅಂತ. ನಾವು ವೆನ್ ಐ ಸಿ ಒನ್ ಆಫ್ ಯುವರ್ ಎಪಿಸೋಡ್ಸ್, ಆ ಎಪಿಸೋಡ್ ಇಂದ ನನಗ್ ಗೊತ್ತಾಯ್ತು ಅದು ಒಂದ್ ರೀಸನ್ ಅಂತ. ನಾನು ಆಕ್ಚುಲಿ ಶಾಕ್ ಆಗ್ತೇನೆ. ಅರೆ ಇದರಿಂದ ಆಯ್ತು, ಇಲ್ಲ ಅದರಿಂದ ಆಯ್ತು, ಇಲ್ಲ ಇದರಿಂದನೇ ಆಯ್ತು. ಬಿಕಾಸ್ ಐ ಡೋಂಟ್ ಇವನ್ ನೋ ದ ರೀಸನ್. ಸೊ ದಟ್ ಈಸ್ ಕಂಪ್ಲೀಟ್ಲಿ ಅಂಟ್ರೂ. ನಾನು ಯಾವತ್ತೂ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಡೆಫಿನೆಟ್ಲಿ ನಾನು ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೇನೆ. ಐ ಡೋಂಟ್ ಥಿಂಕ್ ಇಟ್ಸ್ ಯು ಕಾಂಟ್ ಪ್ಲೇ ವಿತ್ ಸಮನ್ಸ್ ಕರಿಯರ್. ನಾನು ಯಾರಿಗೂ ಫಿಲ್ಮ್ ಇಂದ ತೆಗಿಯಲ್ಲ. ದಟ್ ಈಸ್ ಫಾರ್ ಶ್ಯೂರ್. ಐ ಥಿಂಕ್ ಯು ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಯಾಕೆಂದ್ರೆ ನಾನು ಈ ಇಂಡಸ್ಟ್ರಿಗೆ ಹೇಗೆ ಬಂದಿದ್ದೀನಿ, ನಾನ್ ಕತ್ರಿನಾ ಇರ್ಲಿ ಯಾರೇ ಇರ್ಲಿ ಎಲ್ರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಬಿಕಾಸ್ ಅವ್ರು ಇಲ್ಲಿವರೆಗೂ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅದು ಅಷ್ಟು ಈಸಿ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಇವಾಗ ಒಬ್ಬ ಹೀರೋ ಹೇಳಿದ್ರೆ ಅರೆ ನನಗೆ ಆ ಹೀರೋಯಿನ್ ಬೇಕು, ಈ ಹೀರೋಯಿನ್ ಬೇಕು ಅಂತ, ಐ ಡೋಂಟ್ ಥಿಂಕ್ ಇಟ್ಸ್ ಡನ್. ನಾಟ್ ಫೇರ್. ಸಲ್ಮಾನ್ ಮತ್ತೊಂದು ವಿಚಾರನ ಹೇಳ್ತಾರೆ. ನ್ಯೂಯಾರ್ಕ್ ನಲ್ಲಿ ನೀವು ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಕಟ್ರೀನಾ ಆಗ ತುಂಬಾ ದೊಡ್ಡ ಸ್ಟಾರ್ ಆಗಿರ್ತಾರೆ. ಮತ್ತೆ
ಸಲ್ಮಾನ್ ಖಾನ್ ಮತ್ತೆ ಕಟ್ರಿನಾ ಇಬ್ರು ಸೇರಿ ಡಿಸೈಡ್ ಮಾಡ್ತಾರೆ ಈ ಸಿನಿಮಾದಲ್ಲಿ ಜಾನ್ ಕೆಲಸ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲ್ಲ, ಕತ್ರಿನಾ ಡೆಫಿನೆಟ್ಲಿ ಶಿ ಇಸ್ ಅ ಬಿಗ್ ಸ್ಟಾರ್ ಅಂಡ್ ಐ ವಿಶ್ ಹರ್ ಆಲ್ ದ ಬೆಸ್ಟ್. ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಅವರ ದಯೆಯಿಂದ ನನಗೆ ಕಬೀರ್ ಖಾನ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ ಸಿಕ್ಕಿದೆ ಅಲ್ವಾ, ಎಲ್ರಿಗೂ ಖುಷಿನೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಆದ್ರೆ ಒಂದು ವಿಚಾರ ನನ್ಗೆ ಅರ್ಥ ಆಗೋದಿಲ್ಲ, ಯಾವ ಹೀರೋನ್ ಜೊತೆಗೆ ನೀವು ಕೆಲಸ ಮಾಡ್ತಿರಲ್ಲ, ಅದು ಕಟ್ರಿನಾ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಅವ್ರ ಜೊತೆಗೆ ಕಥೆಗಳು ಶುರುವಾಗುತ್ತಲ್ಲ, ಅದು ಯಾವಾಗ್ಲೂ ಗೊತ್ತಿಲ್ಲ ನನಗಿದು ಫಿಲ್ಮ್ ಪಬ್ಲಿಸಿಟಿ ಏನಾದ್ರೂ ಏನು ಅಂತಾನೆ ಅರ್ಥ ಆಗಲ್ಲ. ಐ ಡೋಂಟ್ ನೋ, ದೇರ್ ಇಸ್ ಆಲ್ವೇಸ್ ಬೀನ್ ಎ ರೂಮರ್ ವಿತ್ ಹೀರೋಯಿನ್ ಫ್ರಮ್ ದ ಫಸ್ಟ್ ನೋಡಿ ಫಿಲ್ಮ್. ಮೊದಲನೇ ಸಿನಿಮಾದಲ್ಲಿ ಇದು ಶುರುವಾಯ್ತು ಅಂತಾರೆ, ಆಮೇಲೆ ಪ್ರತಿ ಹಾ. ಹೊಸ ಸಿನಿಮಾಗಳಲ್ಲೂ ಇದು ಹಾಗೆ ಮುಂದುವರಿತು. ಫಸ್ಟ್ ಫಿಲ್ಮ್ ಅಲ್ಲಿ ಖಂಡಿತ ನಾನ್ ನಡ್ಸಿದ್ದೆ, ಜೋರಾಗೆ ನಡ್ಸಿದ್ದೆ. ಆದ್ರೆ ಅದಾದ್ಮೇಲೆ ಇಲ್ಲ, ಖಂಡಿತ ಇಲ್ಲ. ಐ ಜಸ್ಟ್ ಬೀನ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ವರ್ಕ್. ಕೆಲ್ಸ ಮಾಡ್ಬೇಕು ಅಷ್ಟೇ. ಹೀರೋಯಿನ್ ಯಾರಾದ್ರೂ ಇರ್ಲಿ, ಕೆಲ್ಸ ಮಾಡು ಅಷ್ಟೇ. ಕತ್ರಿನಾ ವಿದ್ಯಾ ಕತ್ರಿನಾ ನನಗೇನು ಡಿಫ್ರೆನ್ಸ್ ಆಗಲ್ಲ. ಮತ್ತೆ ಮಧ್ಯದಲ್ಲಿ ಹೀರೋನು ಬಂದ್ಬಿಡ್ತಾನೆ. ಬೇರೊಬ್ರ ಮದ್ವೆನಲ್ಲಿ ಡ್ಯಾನ್ಸ್ ಮಾಡಕ್ ಹೋಗ್ತಿರಲ್ಲ, ಅಲ್ಲಿ ಕಾಳಜಿ ವಹಿಸಲ್ಲ. ಹಾ, ಒಂದ್ ಸರಿ ರಜತ್ ಅವ್ರೆ, ಒಳ್ಳೇದಾಯ್ತು ನೀವು ಈ ವಿಷಯ ತೆಗ್ದಿದ್ದು. ಈ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡೋದು, ನಾನ್ ಯಾವತ್ತೂ ಮದ್ವೆಯಲ್ಲಿ ಅಪಿಯರೆನ್ಸಸ್ ಕೊಡಲ್ಲ. ಯಾಕೆಂದ್ರೆ ನನ್ ಮೈಂಡಲ್ಲಿ ಪ್ರಿನ್ಸಿಪಲ್ಲೇ ಆಗಿರುತ್ತೆ ಇವೆಲ್ಲ ಮಾಡಬಾರ್ದು ಅಂತ. ಸೊ ಐ ಡೋಂಟ್ ಡ್ಯಾನ್ಸ್ ಇನ್ ವೆಡ್ಡಿಂಗ್ಸ್, ಫಂಕ್ಷನ್ಸ್ಗೂ ಹೋಗಲ್ಲ. ಮತ್ ನಾನು ಯಾವ ಫಂಕ್ಷನ್ಸ್ಗೆ ಹೋಗ್ತೀನೋ ಅವೆಲ್ಲ NGO ಸಂಬಂಧಪಟ್ಟಿದ್ದೇ ಆಗಿರುತ್ತೆ, ಅಂದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಸೊ ನನ್ನ ಏಜೆಂಟ್ಸ್ ಎಲ್ಲ ಹೇಳ್ತಾರೆ, ಸ್ವಲ್ಪ ದುಡ್ಡಾದ್ರೂ ಸಂಪಾದನೆ ಮಾಡಪ್ಪ, ನೀನ್ ಎಲ್ಲೂ ಹೋಗಿ ಡ್ಯಾನ್ಸ್ ಮಾಡಲ್ಲ, ಫಿಲ್ಮ್ ಅವಾರ್ಡ್ ಫಂಕ್ಷನ್ಗೆ ಹೋಗಲ್ಲ, ಯಾವ್ದು ಮದ್ವೆಗೆ ಹೋಗಿ ಡ್ಯಾನ್ಸ್ ಮಾಡಲ್ಲ, ಏನ್ ಮಾಡ್ತೀಯ ನೀನು? ನನಗಿರೋ ಮೈನ್ ಕೆಲ್ಸ ಫಿಲ್ಮ್ ಅಲ್ಲಿ ಬರೋದು ಅಂಡ್ ಗೋ ಫಾರ್ ಚಾರಿಟಬಲ್ ಟ್ರಸ್ಟ್ ಅಷ್ಟೇ. ಒಂದ್ ವೇಳೆ ಕಾಲೇಜ್ ಸ್ಟೂಡೆಂಟ್ಸ್ ಅನ್ನ ಕರೆದ್ರೆ ನಾನು ಹೋಗ್ತೇನೆ ಕಾಲೇಜ್ ಫಂಕ್ಷನ್ಸ್ಗೆ. ಯಾಕೆಂದ್ರೆ ನನಗೆ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಅವ್ರ ಯೋಚನೆ ತುಂಬಾ ಪ್ರೋಗ್ರೆಸಿವ್ ಆಗಿರುತ್ತೆ. ಮತ್ತೆ ಮಾಮ್ ವರ್ಕ್ಸ್ ಫಾರ್ ಮೇಕ್ ಅ ವಿಶ್ ಫೌಂಡೇಶನ್. ಇಟ್ಸ್ ಅ ಕ್ಯಾನ್ಸರ್ ಥಿಂಗ್. ಅಲ್ಲಿ ಮೇಕ್ ಅ ವಿಶ್ ಅಲ್ಲಿ ಏನಾಗತ್ತೆ ಅಂದ್ರೆ, ಈ ಕ್ಯಾನ್ಸರ್ ಇರೋ ಮಕ್ಳಿಗೆ ಏನೋ ಒಂದು ಆಸೆ ಇರತ್ತೆ. ಐ ವಾಂಟ್ ಟು ಮೀಟ್ ದಿಸ್ ಆಕ್ಟರ್, ಆಕ್ಟ್ರೆಸ್ ಆರ್ ಹೀರೋಯಿನ್. ಒಂದ್ ವೇಳೆ ಯಾರು ಸಿಗ್ಲಿಲ್ಲ ಅಂದ್ರೆ ನಾನೇ ಫಿಲ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ಮಾಮ್ ಕಾಲ್ಸ್ ಮೀ ಅಂಡ್ ಟೆಲ್ಸ್, ಈ ಹೀರೋಯಿನ್ ಬಂದಿಲ್ಲ, ನೀನ್ ಬಾ ಫೋಟೋ ತಗೊಳಕೋಸ್ಕರ, ಬಿಕಾಸ್ ಐ ಲೈಕ್ ಡೂಯಿಂಗ್ ದ್ಯಾಟ್. ಮತ್ತೆ ವಾರದಲ್ಲಿ 3 ಸಾರಿ 200-300 ಬೀದಿ ನಾಯಿಗಳಿಗೆ ಊಟ ಹಾಕ್ತಿವಿ, ಹಾಗೆ ಇಂಥವು. ಸೊ ನಮ್ಮಮ್ಮಗೆ ಇವೆಲ್ಲ ಅಭ್ಯಾಸ, ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಮದ್ವೆಗಳಲ್ಲಿ ಕಮರ್ಷಿಯಲಿ ಹೋಗ್ತಿರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರಿ ಸರಿ ಸರಿ. ನಾನ್ ಮಾತಾಡ್ತಾ ಇರೋದು ಧೋನಿ ಮದ್ವೆಗೆ ಹೋಗಿದ್ರಲ್ಲ. ಹಾ, ಅವಾಗ ಸಖತ್ತಾಗಿ ಡ್ಯಾನ್ಸ್ ಮಾಡ್ದೆ ನಾನು, ತುಂಬಾ ಮಜಾ ಬಂತು. ಧೋನಿ ಅಂತೂ ಯಾವುದೇ ನ್ಯೂಸ್ ಚಾನೆಲ್ನ ಅಲೋ ಮಾಡಿರ್ಲಿಲ್ಲ. ಆದ್ರೆ ನಮಗ್ ಸಿಕ್ಕಂತ ವಿಚಾರ ಏನು ಅಂತಂದ್ರೆ, ಮದುವೆನಲ್ಲಿ ಯಾರಾದ್ರೂ ತುಂಬಾ ಖುಷಿ ಪಟ್ಟು ಡ್ಯಾನ್ಸ್ ಮಾಡಿದ್ದು ಅಂದ್ರೆ ಅದು ಜಾನ್ ಅಬ್ರಹಾಂ ಅಂತ. ಹಾ, ನಾನು ನೋಡಿ ಅಲ್ಲಿ ಕ್ರೌಡ್ ಮೊದಲೇ ಕಡಿಮೆ ಇತ್ತು, ನಾನ್ ಸ್ವಲ್ಪ ಫ್ರೀಯಾಗೂ ಇದ್ದೆ. ಐ ಜಸ್ಟ್ ಎಂಜಾಯ್, ಹ್ಯಾಡ್ ಎ ಗ್ರೇಟ್ ಟೈಮ್. ತುಂಬಾ ಮಜಾ ಬಂತು. ತುಂಬಾ ದೊಡ್ಡ ಕ್ರಿಕೆಟರ್ ಮತ್ತೆ ಒಳ್ಳೆ ಗೆಳೆಯ ಕೂಡ ಧೋನಿ ಅವ್ರಿಗೆ. ಅವರು ಮದುವೆಗೆ ಕರೆದಿರ್ಲಿಲ್ಲ. ಮತ್ತೆ ಕೇಳ್ತಾ ಇದ್ರು, ಅಲ್ಲ ನನಗನ್ಸುತ್ತೆ ಜಾನ್ ಅಬ್ರಹಾಂ ಏನು ಅವರ ಚಿಕ್ಕಪ್ಪನ ಕರೆದಿದ್ದಾರಲ್ಲ ಅಂತ. ಧೋನಿ ಮತ್ತೆ ನನ್ನ ವ್ಯಾಲ್ಯೂಸ್ ತುಂಬಾ ಸಿಮಿಲರ್ ಇದಾವೆ. ಅವರು ರಾಂಚಿಯಿಂದ ಬಂದಿದ್ದಾರೆ, ಮತ್ತೆ ಅವ್ರು ತುಂಬಾನೇ ಸಿಂಪಲ್. ಹಿ ಇಸ್ ಅ ವೆರಿ ಸ್ಟ್ರೈಟ್ ಬಾಯ್, ತುಂಬಾ ಪ್ರಾಮಾಣಿಕ, ಹಾನೆಸ್ಟ್. ಮತ್ತೆ ನಾನು ಆನ್ ರೆಕಾರ್ಡ್ ಹೇಳ್ತೀನಿ, ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇನ್ ದ ಇಂಡಿಯನ್ ಕ್ರಿಕೆಟ್, ಇನ್ ದ ಹಿಸ್ಟ್ರಿ ಆಫ್ ದ ಇಂಡಿಯನ್ ಕ್ರಿಕೆಟ್. ಯಾಕೆಂದ್ರೆ ಹಿ ಇಸ್ ವೆರಿ ಟ್ಯಾಕ್ಟಿಕಲ್, ಸ್ಟ್ರಾಟಜಿಸ್ಟ್ ಅಂಡ್ ಅ ಫ್ಯಾಮಿಲಿ ಮ್ಯಾನ್. ನಮ್ಮಿಬ್ರಲ್ಲಿ ಇನ್ನೊಂದು ಸಿಮಿಲಾರಿಟಿ ಇದೆ, ಅವ್ರಿಗೂ ಬೈಕ್ಸ್ ಅಂದ್ರೆ ತುಂಬಾ ಇಷ್ಟ. ಹಿ ಲವ್ಸ್ ಮೋಟರ್ ಸೈಕಲ್ಸ್. ಮತ್ತೆ ಅವ್ರ ಹತ್ರ 29 ಮೋಟರ್ ಸೈಕಲ್ಸ್ ಇದೆ, ಮತ್ತೆ ನನ್ನ ಹತ್ರ ಬರೀ 4 ಇದೆ. ಸೊ ನಿಮ್ ಹತ್ರ 4 ಮೋಟರ್ ವೆಹಿಕಲ್ಸ್ ಇದೆ, ನೀವ್ ಅದನ್ನ ಓಡಿಸ್ತೀರಿ. ಅದು ಕೂಡ ಸಾಧಾರಣವಾದದ್ದ? ಹಾ, ನಾನ್ ಜಿಪ್ಸಿ ಓಡಿಸ್ತೀನಿ, ಮಾರುತಿ ಜಿಪ್ಸಿ. ನಾನು ಈ ಜಿಪ್ಸಿ ತಗೊಳಕ್ ಹೋದಾಗ ಅಲ್ಲಿ ಮಾರ್ತಾ ಇದ್ದವ್ ನಾನ್ ಕೇಳ್ದ, ಇಸ್ ದಿಸ್ ಫಾರ್ ಯುವರ್ ಸೆಕ್ಯೂರಿಟಿ? ನಾನ್ ಹೇಳ್ದೆ, ಇಲ್ಲ, ಇದು ನನಗೋಸ್ಕರನೇ ಅಂತ. ಯಾಕೆಂದ್ರೆ ನನಗೆ ಯಾವ ಸೆಕ್ಯೂರಿಟಿ ಬೇಕು, ನಾನೇ ಸಾಕಲ್ವಾ. ಅದು ನಾನು ಯಾಕೆ ಅದನ್ನ ತಗೊಂಡೆ ಅಂದ್ರೆ, ಬಿಕಾಸ್ ಡ್ಯಾಡ್ ಫಸ್ಟ್ ಟೈಮ್ ಜಿಪ್ಸಿ ಬುಕ್ ಮಾಡಿದಾಗ, ವೆನ್ ಐ ವಾಸ್ ರಿಯಲಿ ಯಂಗ್, ಮೇ ಬಿ 2nd ಸ್ಟ್ಯಾಂಡರ್ಡ್, ಡ್ಯಾಡ್ ದೇನ್ ಬುಕಿಂಗ್ ನಂಬರ್ ಇತ್ತು. ದಟ್ ವಾಸ್ ಬುಕಿಂಗ್ ನಂಬರ್ 1 ಆನ್ ಜಿಪ್ಸಿ. ಅವಾಗ ಆ ಟೈಮಲ್ಲಿ ಹಿ ಗಾಟ್ ಚೀಟೆಡ್ ಬೈ ಹಿಸ್ ಪಾರ್ಟ್ನರ್. ಸೊ ದುಡ್ಡಿರ್ಲಿಲ್ಲ ಮನೇಲಿ, ಅಂಡ್ ವಿ ಡಿಡ್ಂಟ್ ಗೆಟ್ ಎ ಜಿಪ್ಸಿ. ಆ ಜಿಪ್ಸಿ ಒಂಥರ ಫಸ್ಟ್ ಗರ್ಲ್ ಫ್ರೆಂಡ್ ತರ ಆಗೋಯ್ತು. ಯು ನೋ ದಟ್ ಫಸ್ಟ್ ಕ್ರಶ್ ಇನ್ ಲೈಫ್, ನನಗೆ ಅದೇ ಬೇಕು. ಸೊ ಇಲ್ಲಿ ಎಷ್ಟೊಂದು ಗಾಡಿ ಇರಬಹುದು, ಲೈಕ್ ಐ ಲವ್ ಯುವರ್ ಕಾರ್, ಇಟ್ಸ್ ಬ್ಯೂಟಿಫುಲ್. ಆದ್ರೆ ನನ್ ಗಾಡಿ ತುಂಬಾ ಬೇಸಿಕ್, ಸ್ವಲ್ಪ ಬೆನ್ ನೋವುತ್ತೆ, ಬಟ್ ಆದ್ರೆ ನೈಸ್, ರಫ್ ಫೀಲ್ ಬರುತ್ತೆ ಅದಕ್ಕೆ.
ನೀವ್ ಒಪ್ಕೋತೀರಾ ನೀವು ನಿಮ್ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿಗೆ ಜಾಸ್ತಿ ಟೈಮ್ನ ಕೊಡಲ್ಲ ಅಂತ? ನೀವ್ ಅದಕ್ಕೋಸ್ಕರ ಏನಾದ್ರೂ ಸ್ಟೆಪ್ ತಗೋತೀರಾ ವೀಕೆಂಡ್ ನಲ್ಲಿ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ? ಇವಾಗ ನಾನು ಅಪ್ಪ ಅಮ್ಮನ ಆಚೆ ಕರ್ಕೊಂಡು ಹೋಗ್ತೀನಿ ಫಾರ್ ಡಿನ್ನರ್ಸ್ ಅಂಡ್ ಫಾರ್ ಲಂಚಸ್, ಪ್ರಯತ್ನ ಮಾಡ್ತೀನಿ. ಆದ್ರೆ ನಮ್ ಪೇರೆಂಟ್ಸ್ ಎಷ್ಟು ಸಿಂಪಲ್ ಮೈಂಡೆಡ್ ಅಂದ್ರೆ, ನಾನು ಡ್ಯಾಡ್ಗೊಂದು ಗಾಡಿ ಕೊಟ್ಟೆ ಬರ್ಡೇಗೋಸ್ಕರ, ಇದು ಹೋಂಡಾ ಸಿವಿಕ್. ಆದ್ರೆ ಇವಾಗ್ಲೂ ಡ್ಯಾಡ್ ಬಸ್ಸಲ್ಲಿ ಹೋಗ್ತಾರೆ, ಮಾಮ್ ಟ್ರೈನಲ್ಲಿ ಹೋಗ್ತಾರೆ, ಮತ್ತೆ ಬ್ರದರ್ ಆಟೋ ರಿಕ್ಷಾದಲ್ಲಿ. ನಾನು ಜಾಸ್ತಿ ಟೈಮು ಎಲ್ಲರ ಹತ್ರ ಹೋದಾಗ, ಜಿಮ್ಗೆ ಹೋದಾಗ ಐ ವಿಲ್ ಆಲ್ಸೋ ಗೋ ಇನ್ ಆಟೋ ರಿಕ್ಷಾ. ಸೊ ನಾವು ತುಂಬಾ ಬೇಸಿಕ್ ಲೆವೆಲ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀವಿ. ಅಂಡ್ ನಮ್ ಸಿಂಪಲ್ ಲೈಫ್ ಸ್ಟೈಲ್ ಏನಿದೆ ಅದನ್ನ ನಾವು ಚೇಂಜ್ ಮಾಡಕ್ ಇಷ್ಟಪಡಲ್ಲ. ಸೊ ನಾವು ಮುಂಚೆ ಹೇಗಿದ್ವೋ ಫ್ಯಾಮಿಲಿ ಆಗಿ ನಾವು ಹಾಗೇ ಇರಕ್ ಇಷ್ಟಪಡ್ತೀವಿ. ಜಸ್ಟ್ ಬಿಕಾಸ್ ಸ್ವಲ್ಪ ದುಡ್ಡು ಮಾಡಿದ್ವಿ ಅಂತ ನಮ್ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಇದು ನಮ್ ಪ್ರಿನ್ಸಿಪಲ್ಸ್. ನೀವು ತುಂಬಾ ದೊಡ್ಡ ಸ್ಟಾರ್, ದುಡ್ಡಿದೆ, ಫೇಮ್ ಇದೆ, ಮತ್ತೆ ಹೆಸರಿದೆ, ದೊಡ್ಡ ಸಿನಿಮಾ ಇದೆ, ಕಮರ್ಷಿಯಲಿ ಸಕ್ಸಸ್ ಆಗಿದ್ದೀರಾ. ಆದ್ರೂ ಲೈಫಲ್ಲಿ ತುಂಬಾ ಸಿಂಪಲ್ ಆಗಿದ್ದೀರಾ. ನನಗೆ ಇವಾಗ್ಲೂ ನೆನಪಿದೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನನ್ನ ಅಕೌಂಟ್ ಅಲ್ಲಿ 550 ರೂಪೀಸ್ ಇತ್ತು, 550 ರೂಪಾಯಿ ಇತ್ತು. ನಾನು ಈ ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಜಸ್ಟ್ 550 ರೂಪೀಸ್. ಮತ್ತೆ ಆ ಟೈಮಲ್ಲಿ ನನ್ನ ಸ್ಯಾಲರಿ 4800 ರೂಪೀಸ್ ಇತ್ತು. ಅಂಡ್ ಐ ಆಮ್ ಟಾಕಿಂಗ್ ಅಬೌಟ್ 2003 ವೆನ್ ಐ ಕೇಮ್ ಟು ದ ಇಂಡಸ್ಟ್ರಿ. ವಿತ್ 550 ರೂಪೀಸ್ ನಾನು ಇಲ್ಲಿವರೆಗೂ ಹೇಗ್ ಬಂದಿದ್ದೀನಿ? ನನಗೆ ಯಾವಾಗ್ಲೂ ಅನ್ಸುತ್ತೆ, ನಾನೇನಾದ್ರೂ ಇಲ್ಲಿಂದ ಹೋದ್ರೆ ನನ್ನ ಹಂಗಲ್ಲೇ ಇರ್ತೀನಿ, ನನ್ನ ಹಂಗಲ್ಲೇ ಬದುಕ್ತೀನಿ. ಐ ಡೋಂಟ್ ಹ್ಯಾವ್ ನೀಡ್ ದ ಸಪೋರ್ಟ್ ಆಫ್ ಸಮನ್ ಎಲ್ಸ್. ಜಾನ್ ಅಬ್ರಹಾಂ ಒಬ್ಬ ಇಂಡಿವಿಜುವಲ್, ಮತ್ತ ಅವ್ನ್ ಯಾರ ಫ್ರೆಂಡು ಅಲ್ಲ, ದುಶ್ಮನ್ನೂ ಅಲ್ಲ, ಏನೂ ಅಲ್ಲ. ಅವ್ನ್ ಕೆಲಸ ಮಾಡ್ತಾನೆ ಹೋಗ್ತಾನೆ. ಆದ್ರೆ ಜಾನ್ ಇಬ್ರಾಹಿಂ ಒಬ್ಬ ಸ್ಟ್ರಾಂಗ್ ಇಂಡಿವಿಜುವಲ್, ಮತ್ತೆ ಒಂದು ರೆಪ್ರೆಸೆಂಟೇಷನ್ ಅವನ ಆಡಿಯನ್ಸ್ಗೆ. ಯಾಕೆ ಅಂದ್ರೆ ನನ್ ಪ್ರಕಾರ ಇಲ್ಲಿ ಕೂತಿರೋ ಮೆಜಾರಿಟಿ ಆಡಿಯನ್ಸ್ ಏನಿದ್ದಾರೆ ಅಬ್ಸಲ್ಯೂಟ್ಲಿ ನನ್ ತರಾನೇ ಇದ್ದಾರೆ. ಐ ಆಮ್ ಶೋರ್ ದೇ ಆರ್ ಆಲ್ ಮಿಡ್ಲ್ ಕ್ಲಾಸ್, ರೈಟ್? ಮತ್ತೆ ನನ್ ಪ್ರಕಾರ ನಾನೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ನನಗನ್ಸುತ್ತೆ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ. ಐ ಆಮ್ ಶೋರ್ ಆಲ್ ದ ಬಾಯ್ಸ್ ಅಂಡ್ ಗರ್ಲ್ಸ್ ಮಸ್ಟ್ ಬಿ ಥಿಂಕಿಂಗ್, ಇವಾಗ ಜಾನ್ ಅಬ್ರಾಮ್ ಮಾಡ್ತಾನೆ ಅಂದ್ರೆ ನಾವು ಮಾಡಬಹುದು ಅಂತ. ಐ ಥಿಂಕ್ ಐ ವಾಂಟ್ ಟು ಬಿ ದಟ್ ವಿಷನ್ ಫಾರ್ ಮೈ ಆಡಿಯನ್ಸ್. ಸೊ ದಟ್ ಈಸ್ ಮೈ ರೆಪ್ರೆಸೆಂಟೇಷನ್. ನನಗನ್ಸುತ್ತೆ ಜನರು ಇದರಿಂದ ಕಲಿಯುವಂಥದ್ದು ಸಾಕಷ್ಟಿದೆ. ಬಹಳ ಒಳ್ಳೆ ವಿಚಾರಗಳನ್ನ ಮಾತಾಡಿದ್ರಿ. ಜನರು ಈ ವಿಚಾರಕ್ಕೆ ಚಪ್ಪಾಳೆ ತಟ್ಟಬೇಕು ಅಂತ ನಾನು ಆಶಿಸ್ತೀನಿ. ನೋಡಿ, ನನ್ನ ಕೆಲಸ ಅಂತೂ ನಿಮ್ಮ ಮೇಲೆ ಆರೋಪ ಹೊರಿಸುವಂಥದ್ದು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಜನತೆಯ ಪರವಾಗಿ ಜಾನ್ ಅಬ್ರಹಾಂ ಅವರ ಮೇಲೆ ಮತ್ತೊಂದು ಬ್ಲೇಮ್. ಶಾರುಖ್ ಮತ್ತೆ ಅಕ್ಷಯ್ನ ಬಿಟ್ರೆ ಅದು 25 ವರ್ಷ ಆದ್ಮೇಲೆ ನಾನು ಒಬ್ಬನೇ ಆಕ್ಟರು ಈ ಇಂಡಸ್ಟ್ರಿಯಲ್ಲಿ ಯಾವುದೇ ಬ್ಯಾಕಿಂಗ್ ಇಲ್ಲದೆ ಸರ್ವೈವ್ ಆಗಿರೋದು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಆರೋಪಗಳನ್ನ ಹೊರಿಸ್ತಾ ಇದ್ದೇವೆ, ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಾಂ ಅವರಿಂದ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಾಂ ಮೇಲಿರುವ ಆರೋಪವೆಂದರೆ ಇವರು ಡೇಂಜರಸ್ ಸ್ಟಂಟ್ಸ್ಗಳನ್ನು ಮಾಡುತ್ತಾರೆ ಎಂಬುದು. ಜಾನ್, ನಾನ್ ನಿಮ್ ಬಗ್ಗೆ ಓದ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದೇನು ಅಂತಂದ್ರೆ, ನಿಮ್ಮ ಎಲ್ಬೋನಲ್ಲಿ, ನಿಮ್ಮ ಶಿನ್ ಸ್ಪ್ಲಿಂಟ್ಸ್ ಮೇಲೆ ಜಿಮ್ಮಲ್ಲಿ ಗಾಯ ಆಗಿದೆ ಅಂತ, ನಿಮ್ಮ ಕೆಲವೊಂದು ಮೂಳೆಗಳು ಮುರಿದಿದೆ ಅಂತ ಗೊತ್ತಾಯ್ತು. ಲೆಫ್ಟ್ ಫುಟ್ ಆಕ್ಸಿಡೆಂಟ್ ಅಲ್ಲಿ ಫ್ರಾಕ್ಚರ್ ಆಗಿದೆ, ಫ್ರಂಟ್ ಫುಟ್ ಮತ್ತೊಂದು ಆಕ್ಸಿಡೆಂಟ್ ಅಲ್ಲಿ ಫ್ರಾಕ್ಚರ್ ಆಗಿತ್ತು. ಇಷ್ಟೊಂದು ಫ್ರಾಕ್ಚರ್ನ ಮಾಡ್ಕೊಂಡು ಏನ್ ಸಾಬೀತ್ ಮಾಡ್ಬೇಕು ಅಂತಿದ್ದೀರಾ? ಅದು ನಾನು ಫಸ್ಟ್ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ, ಅದು ನನ್ನ ಫಸ್ಟ್ ಪಿಕ್ಚರ್, ಅದು ಬಚ್ಚನ್ ಸರ್ ಜೊತೆಲಿತ್ತು. ಆ ಫಿಲ್ಮ್ ಹೆಸರು ಎತ್ಬಾರ್, ಬಟ್ ವಿಚ್ ರಿಲೀಸ್ 4th, ಆದ್ರೆ ಓಡ್ಲಿಲ್ಲ ಅದು. ಆ ಟೈಮಲ್ಲಿ ಐ ಹ್ಯಾಡ್ ಬ್ರೋಕನ್ ಮೈ ಲೆಫ್ಟ್ ಆರ್ಮ್. ಅವಾಗ ಇಲ್ಲಿ ಪೂರ್ತಿ ಮುರಿದು ಹೋಗಿತ್ತು. ಅವಾಗ ಗಾಡಿ ನಾನೇ ಓಡಿಸ್ತಾ ಇದ್ದೆ ಆ ಟೈಮಲ್ಲಿ, ಟಾಟಾ ಸಿಯರಾ. ಮತ್ತೆ ನನ್ ಗೇರ್ನ ಹೀಗೆ ಚೇಂಜ್ ಮಾಡ್ತಾ ಇದ್ದೆ, ಮತ್ತೆ ಹೀಗೆ ಓಡಿಸ್ತಾ ಇದ್ದೆ. ಮತ್ತೆ ಆ ಟೈಮಲ್ಲಿ ಇದು ಪೂರ್ತಿ ಇಲ್ಲಿವರೆಗೂ ಮುರಿದು ಹೋಯ್ತು. ಆ ಟೈಮಲ್ಲಿ ಬಚ್ಚನ್ ಸರ್ ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಇತ್ತು, ಈಗ್ಲೂ ಇದೆ. ವೆನ್ ಅಮಿತಾಬ್ ಬಚ್ಚನ್ ಕಮ್ಸ್ ಟು ದ ಶೂಟ್ ಯು ಹ್ಯಾವ್ ಟು ಬಿ ದೇರ್. ಸೊ ಕಾಸ್ಟ್ ಬದಲು ಒಂದು ರಿಮೂವಲ್ ಕಾಸ್ಟ್ ಹಾಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಸೊ ಶಾರ್ಟ್ ಮುಂಚೆ ಆ ಕಾಸ್ಟ್ ನ ತೆಗೆದು ಹಾಕಿ ಕೆಲಸ ಮಾಡಿ ಮತ್ತೆ ವಾಪಸ್ ಹಾಕೊಂಡು ಐಸ್ ಪ್ಯಾಕ್ಸ್ ಹಾಕೋತಾ ಇದ್ದೆ. ಅವಾಗ ಆ ಟೈಮಲ್ಲಿ ನನಗನ್ನಿಸ್ತು, ಐ ಥಿಂಕ್ ಐ ಆಮ್ ಸ್ಲೈಟ್ಲಿ ಆಕ್ಸಿಡೆಂಟ್ ಪ್ರೋನ್. ಮತ್ತದಾದ್ಮೇಲೆ ನನಗನ್ನಿಸ್ತು, ನಾನು ಫಿಲ್ಮ್ಸ್ ಮಾಡ್ತಾ ಇದ್ದ ಹಾಗೆ ಧೂಮಲ್ಲಿ, ಹುಕ್ಕಾ ಕ್ರುಕಲ್ಲಿ, ಮತ್ತೆ ಸುಮಾರು ಫಿಲ್ಮ್ಸ್ ಅಲ್ಲಿ ಒಂದು ಬೈಕ್ ಆಕ್ಸಿಡೆಂಟ್ ಅಲ್ಲಿ 2006 ಅಲ್ಲಿ ನಾನು ಬೈಕ್ ಇಂದ ಬಿದ್ದಾಗ, ಅವಾಗ ನನ್ ಪೂರ್ತಿ ಕಾಲ್ ಇದೆಲ್ಲ, ಲೆಫ್ಟ್ ಲೆಗ್, ನನ್ ಬೈಕ್ದು ಕಂಬಿ ಈ ಕಡೆಯಿಂದ ಹೋಗಿ ಈ ಕಡೆ ಬಂತು. ಆದ್ರೆ ಐ ಡೋಂಟ್ ನೋ, ಗೊತ್ತಿಲ್ಲ ಯಾಕೆ ನನಗೆ ಸ್ಟಂಟ್ಸ್ ಅಷ್ಟೊಂದು ಇಷ್ಟ ಆಗತ್ತೆ ಅಂತ. ನನಗೆ ತುಂಬಾ ಇಷ್ಟ ಆಗುತ್ತೆ ಸ್ಟಂಟ್ಸ್ ಮಾಡೋದು. ಇವಾಗ ಯಾರಾದ್ರೂ ನನ್ಗೆ ಹೇಳಿದ್ರೆ, ನೀನು ಫಾರ್ ಎಕ್ಸಾಂಪಲ್ ನ್ಯೂಯಾರ್ಕ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 50 ಫ್ಲೋರ್ ಬಿಲ್ಡಿಂಗ್ ಇಂದ ನಾನು ಕೆಳಗಡೆ ಬರ್ತಾ ಇದ್ದೀನಿ, ಈ ಸ್ಟಂಟ್ ಈಸಿಯಾಗಿ ಒಂದು ಸ್ಟುಡಿಯೋದಲ್ಲಿ ಆಗ್ತಿತ್ತು, ಒಂದು ಗ್ರೀನ್ ಮ್ಯಾಟ್ ಹಾಕಿ. ಆದ್ರೆ ನಾನು ಡೈರೆಕ್ಟರ್ ಹತ್ರ ಹೇಳ್ದೆ, ಕಬೀರ್, ನಿಮ್ಗೇನ್ ಶಾರ್ಟ್ ಸಿಗುತ್ತೆ ಅಲ್ಲಿಂದ ಚೆನ್ನಾಗಿ ಸಿಗುತ್ತಾ?
ಅವನು ಹೇಳ್ದ ಮೊದಲೇ ಡೈರೆಕ್ಟರ್ ಅಲ್ವಾ, ಅವ್ನು ಹೇಳ್ದ ಸಖತ್ತಾಗಿ ಸಿಗತ್ತೆ ಅಂತ. ಸರಿ ನಾನು ಹೇಳ್ದೆ ಆಯ್ತು, ಐ ವಿಲ್ ಗೋ ಡೌನ್ ಫಾರ್ ಯು. ಸೊ ನಾನು ಯಾವಾಗ ಕೆಳಗಡೆ ಹೋಗ್ತಾ ಇದ್ದೆ, ನಾನು ಯಾವಾಗ 40th ಫ್ಲೋರ್ ರೀಚ್ ಆದೆ, ಅವಾಗ ವಿಂಡೋ ಕ್ಲೀನರ್ ಅವ್ನು ನನಗೆ ಹೇಳ್ದ, ನೀನ್ ವಾಪಸ್ ಮೇಲ್ ಬರಕ್ಕಾಗಲ್ಲ, ನೀನ್ ಕೆಳಗಡೆನೆ ಹೋಗ್ಬೇಕು, ಯಾಕೆಂದ್ರೆ ಆ ಹಗ್ಗ ಕೆಳಗಡೆನೆ ಹೋಗುತ್ತೆ, ಮೇಲ್ಗಡೆ ಹೋಗಲ್ಲ ಅಂತ. ನಾನು ಹೇಳ್ದೆ ಸರಿ. ನಾನ್ ಕೆಳಗಡೆ ಹೋದೆ. ಯಾವಾಗ ನಾನು 20th ಫ್ಲೋರ್ ರೀಚ್ ಆದೆ, ಅವಾಗ ದಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಫಾರ್ ಗೋಯಿಂಗ್ ಆನ್ ಇನ್ ಅಮೆರಿಕಾ. November 4th ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಅವಾಗಲೇ ಆಗಿತ್ತು. ಸೊ ನಾನು 3 ಗಂಟೆ ಅಲ್ಲೇ ನೇತಾಡ್ತಾ ಇದ್ದೆ. ಮತ್ತೆ ದೆನ್ ಐ ರಿಯಲೈಸ್ಡ್ ಇದು ತುಂಬಾ ಕಷ್ಟದ ಕೆಲಸ, ಮಾಡಬಾರ್ದಾಗಿತ್ತು ಅಂತ. ಮತ್ತೆ ನನ್ ಟೆನ್ನಿಸ್ ಎಲ್ಬೋ ಪ್ರಾಬ್ಲಮ್ ಇದೆ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಟೆನ್ನಿಸ್ ಎಲ್ಬೋ ಇಸ್ ಟೆಂಡನೈಟಿಸ್. ಇಟ್ಸ್ ಅ ವೆರಿ ಪೈನ್ಫುಲ್ ಥಿಂಗ್. ಮತ್ತೆ ಇಲ್ಲಿ ಶಿನ್ ಸ್ಪ್ಲಿನ್ಸ್ ಇದೆ. ಇಟ್ಸ್ ವೆರಿ ಪೈನ್ಫುಲ್. ಆಕ್ಚುಲಿ ಒಂದ್ ಲೆಕ್ಕದಲ್ಲಿ ನಾನು ಹ್ಯಾಂಡಿಕ್ಯಾಪ್ಡೆ. ಇದೇನ್ ಬಾಡಿ ನಾನು ಮಾಡಿದೀನಿ, ತುಂಬಾ ಕಷ್ಟಪಟ್ಟು ಮಾಡಿದೀನಿ. ಇಟ್ಸ್ ಟೇಕನ್ ಮಿ ಅ ಲಾಟ್ ಆಫ್ ಟೈಮ್. ಆದ್ರೆ ನೀವು ರಿಸ್ಕ್ ತಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಇಷ್ಟ ಆಗತ್ತೆ, ಮತ್ತೆ ನನಗಿದೆ ಅನ್ಸುತ್ತೆ. ಮತ್ತೆ ನಾನು ಆನ್ ರೆಕಾರ್ಡ್ ಹೇಳಕ್ ಇಷ್ಟಪಡ್ತೀನಿ, ಐ ವಾಂಟ್ ಟು ಬಿ ದ ನೆಕ್ಸ್ಟ್ ಆಕ್ಷನ್ ಹೀರೋ ಆಫ್ ದಿಸ್ ಕಂಟ್ರಿ. ಏನೋ ಐ ಥಿಂಕ್ ನಮ್ ದೇಶದಲ್ಲಿ ಅಕ್ಷಯ್ ಆದ್ಮೇಲೆ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಎ ಲೆಜಿಟಮೇಟ್ ಆಕ್ಷನ್ ಹೀರೋ, ಅ ಪ್ರಾಪರ್ ಆಕ್ಷನ್ ಹೀರೋ. ನೋಡಿ, ನೀವಂತೂ ಧೂಮ್ ಸಿನಿಮಾದಲ್ಲಿ ಬೈಕ್ನ ಹೇಗ್ ಓಡಿಸಿದ್ರಲ್ಲ, ಅದರಿಂದಾನೇ ಸಾಬೀತ್ ಮಾಡಿದ್ದೀರಾ ನೀವು ಎಂತ ಆಕ್ಷನ್ ಹೀರೋ ಅಂತ. ಆದ್ರೆ ನೋಡಿ, ನಿಮ್ಮನ್ನ ನೋಡಿ ನಮ್ಮ ದೇಶದ ಯುವ ಜನತೆ ನಿಮ್ ಹಾಗೇನೆ ಬೈಕ್ ಚಲಾಯಿಸೋದಕ್ಕೆ ಶುರು ಮಾಡಿದ್ರೆ? ಐ ಥಿಂಕ್ ಅದು ತುಂಬಾನೇ ಕೆಟ್ಟ ಎಕ್ಸಾಂಪಲ್. ಯಾಕೆಂದ್ರೆ ಯಂಗ್ಸ್ಟರ್ಸ್ ನನ್ನ ನೋಡಿದಾಗ ಬೈಕ್ ನ ಸ್ಪೀಡ್ ಆಗಿ ಓಡಿಸ್ತಾರೆ, ಮತ್ತೆ ವೀಲಿಂಗ್ ಮಾಡ್ತಾರೆ. ಸೊ ನಾನು ಯಾವಾಗ್ಲೂ ಅವ್ರನ್ನ ನಿಲ್ಸಿ ಹೇಳ್ತೀನಿ, ಹೆಲ್ಮೆಟ್ ಹಾಕಿ, ಮತ್ತೆ ಸ್ಲೋಗ್ ಹೋಗಿ. ಮತ್ತೆ ನೀವು ಹುಡುಗಿನ ಇಂಪ್ರೆಸ್ ಮಾಡಕ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ, ನೀವು ಇಷ್ಟು ಫಾಸ್ಟ್ ಆಗಿ ಹೋದ್ರೆ ಆ ಹುಡುಗಿ ನಿಮ್ನ ಹೇಗ್ ನೋಡ್ತಾಳೆ? ಅಬ್ಬೂ ಅಂತ ನೀವು ಹೋಗ್ಬಿಟ್ರೆ ಏನೋ ಜಸ್ಟ್ ಇನ್ ಧೂಮ್ ಸ್ಟೈಲ್ ಹೆಲ್ಮೆಟ್ ಹಾಕೊಳ್ಳಿ, ನಿಧಾನಕ್ಕೆ ಹೋಗಿ, ಹುಡುಗಿ ಹತ್ರ ಬೈಕ್ ನಿಲ್ಸಿ, ಹೆಲ್ಮೆಟ್ ತೆಗೀರಿ, ಆಮೇಲೆ ನೋಡಿ. ಏನೋ ಡೋಂಟ್ ಗೋ ಫಾಸ್ಟ್ ಲೈಕ್ ಅನ್ ಇಡಿಯಟ್. ಯಾಕೆಂದ್ರೆ ಎಷ್ಟು ಜನ ಹೆಂಗ್ ಹುಡುಗಿಯರು ಇಲ್ಲಿ ಕೂತಿದ್ದಾರೆ, ಅವರೆಲ್ಲ ಅದೇ ಹೇಳ್ತಾರಲ್ವಾ, ಯಾರಾದ್ರೂ ಫುಲ್ ಸ್ಪೀಡ್ ಆಗಿ ಇಲ್ಲಿಂದ ಹೋದ್ರೆ ಯಾವ ನೀವು ಇಡಿಯಟ್ ಅನ್ನಲ್ವಾ, ಹೀಗೆ ಹೇಳ್ತಾರೆ. ಒಳ್ಳೇದಂತೂ ಯಾರು ಹೇಳಲ್ಲ, ಹುಡುಗರು ಹೇಳಲ್ಲ. ಹುಡುಗರು ಏನ್ ಹೇಳ್ತಾರೆ, ಏನ್ ಅನ್ಕೊಂಡವನ ಅವ್ನ್ಗೆ, ಜಾನ್ ಅಬ್ರಾಮ್ ಅನ್ಕೊಂಡವನ. ಒಂದ್ಸರಿ ನನ್ ಜೊತೆನೆ ಹೀಗಾಗಿತ್ತು. ಒಂದ್ಸರಿ ಸಿಗ್ನಲ್ ಅಲ್ಲಿ ನಿಂತಿದ್ದೆ ನಾನು ಹೆಲ್ಮೆಟ್ ಹಾಕೊಂಡು, ಅಂಡ್ ಐ ವಾಸ್ ಆನ್ ಮೈ ಮೋಟರ್ ಸೈಕಲ್ ಲೈಕ್ ದಾಟ್. ಮತ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದ್ರು ನನ್ನ ಪಕ್ಕದಲ್ಲಿ. ಹೆಲ್ಮೆಟ್ ಇತ್ತು, ರಾತ್ರಿಯಲ್ಲಿ ಯಾರೋ ನೋಡಕ್ ಆಗ್ತಿರ್ಲಿಲ್ಲ. ನನ್ನ ನೋಡ್ಕೊಂಡು ಹೇಳ್ತಿದಾರೆ, ಏನೋ ಅವನ್ಗೆ ಅವ್ನು ಜಾನ್ ಅಬ್ರಾಮ್ ಅನ್ಕೊಂಬಿಟ್ಟಿದ್ದಾನೆ. ಮತ್ತೆ ನಾನ್ ಫಸ್ಟ್ ಯೋಚನೆ ಮಾಡಿದೆ ಹೆಲ್ಮೆಟ್ ತೆಗಿಲ್ಲ ಅಂತ. ಆಮೇಲೆ ಇರ್ಲಿ ಬಿಡು, ಚೆನ್ನಾಗೇ ಇದೆ ಇದು ಒಂಥರ ಅಂತ ಹೆಲ್ಮೆಟ್ ಹಾಕೊಂಡೇ ಇದ್ದೆ. ಸೊ ನನಗೆ ಸ್ಟಂಟ್ಸ್ ಮಾಡೋದು ತುಂಬಾ ಇಷ್ಟ ಆಗತ್ತೆ. ಐ ಎಂಜಾಯ್ ಡೂಯಿಂಗ್ ಸ್ಟಂಟ್ಸ್. ಬಟ್ ಐ ಥಿಂಕ್ ನಮಗೆ ತುಂಬಾ ಸೇಫ್ಟಿ ಮೆಜರ್ಸ್ ಇರುತ್ತೆ. ಅದು ನಮಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ, ಆದ್ರೆ ಅದು ರಿಯಲ್ ಲೈಫ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರನೇ ತುಂಬಾ ಆಕ್ಸಿಡೆಂಟ್ಸ್ ಆಗ್ತವೆ. ಸೊ ಪ್ಲೀಸ್ ಗೋ ಸ್ಲೋ ಗೈಸ್. ದೆರ್ ಇಸ್ ನೋ ಪಾಯಿಂಟ್ ಇನ್ ಗೋಯಿಂಗ್ ಫಾಸ್ಟ್ ಅಂಡ್ ಶೋಯಿಂಗ್ ಆಫ್. ಏನೂ ಆಗಲ್ಲ. ಯು ಆರ್ ಟ್ರಬ್ಲಿಂಗ್ ಯುವರ್ ಪೇರೆಂಟ್ಸ್ ಅಟ್ ಹೋಮ್. ಡೋಂಟ್ ಟ್ರಬಲ್ ಯುವರ್ ಪೇರೆಂಟ್ಸ್. ಆದ್ರೆ ನಿಮ್ ಪೇರೆಂಟ್ಸ್ಗೆ ಟ್ರಬಲ್ ಆಗಲ್ವಾ ನೀವು ಸ್ಪೇಸಿಗೆ ಹೋದ್ರೆ? ನಾನ್ ಕೇಳ್ಪಟ್ಟೆ ನಿಮ್ಗೆ ಸ್ಪೇಸ್ಗೆ ಹೋಗೋದಕ್ಕೆ ತುಂಬಾ ಇಷ್ಟ ಇದೆ ಅಂತ. ಇಟ್ ಸೌಂಡ್ಸ್ ಕ್ರೇಜಿ, ಬಟ್ ಐ ವಾಂಟ್ ಟು ಗೋ ಆನ್ ದ ಮೂನ್. ನನ್ ಕನ್ಸ್ ಅದೇ ಇದೆ. I want to get out and see the earth. You know, like our wing commander Rakesh Sharma said, "Sare jahan se acha Hindustan hamara." You know, see from up. ನೋಡಿ, ನೋಡೋದಕ್ಕೆ ನೀವು ಎಷ್ಟು ಡೇರ್ ಡೆವಿಲ್ ಆಗಿ ಕಾಣಿಸ್ತಿರೋ, ಸ್ಟಂಟ್ಗಳನ್ನ ಮಾಡ್ತಿರೋ. ನಾನು ಕೇಳ್ಪಟ್ಟಿದ್ದೇನೆ ನೀವು ಅಷ್ಟೇ ಎಮೋಷನಲ್ ಕೂಡ ಅಂತ. ಸ್ವಲ್ಪ ಜಾಸ್ತಿನೇ ಎಮೋಷನಲ್ ಇದ್ದೇನೆ. ಸಣ್ಣ ಪುಟ್ಟ ವಿಚಾರಗಳಿಗೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಂತೆ. ಜಾಸ್ತಿನೇ ಎಮೋಷನಲ್ ಇದ್ದೀನಿ. ಅಮ್ಮನೂ ಹಾಗೆ ಇದ್ದಾರೆ. ಮತ್ತೆ ನಮ್ ಲೈಫಲ್ಲಿ ಪ್ರತಿದಿನ ನಾವು ಮಕ್ಕಳನ್ನ ನೋಡ್ತೀವಿ ಹೂ ಆರ್ ಟರ್ಮಿನಲಿ ಇಲ್. ಅವರಿಗೆ ಕ್ಯಾನ್ಸರ್ ಇದೆ. ಮೊದಲು ಅಮ್ಮ ಅಳ್ತಿದ್ರು, ಆದ್ರೆ ಇವಾಗ ಅಮ್ಮ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಆದ್ರೆ ನಾನ್ ಯಾವಾಗ್ಲಾದ್ರೂ ಹೋದ್ರೆ ನನ್ ಕೈಲಿ ಕಂಟ್ರೋಲ್ ಆಗಲ್ಲ. ದೇ ಆರ್ 6 years old and 7 years old ಅಂಡ್ ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ. ಹಿಂದೆಯಿಂದ ಪೇರೆಂಟ್ಸ್ ಅಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತೂ ಇಲ್ಲ ಅವ್ರ ಹತ್ರ ಇನ್ನು 6 ತಿಂಗಳು 7 ತಿಂಗಳು ಅಷ್ಟೇ ಇದೆ ಅಂತ. ಆಮೇಲೆ ಲಿಟ್ಲಿ ವೀಕ್ ದಟ್ ವೇ, ಸ್ಟ್ರಾಂಗ್ ಇಲ್ಲ. ಮತ್ ಯಾರಾದ್ರೂ ಪ್ರಾಣಿಗೆ ಹಿಂಸೆ ಕೊಟ್ರೆ, ಇಲ್ಲ ಯಾವ್ದಾದ್ರು ಪ್ರಾಣಿ ರೋಡಲ್ಲಿ ಬಿದ್ದಿದ್ರೆ, ಐ ಡೋಂಟ್ ಲೈಕ್ ಇಟ್. ಅಂಡ್ ಹೋಮ್ ಫಾರ್ ದ ಏಜ್ಡ್ ನಮ್ಮಮ್ಮ ಹೋಗ್ತಾರೆ. ಹೋಮ್ ಫಾರ್ ಏಜ್ಡ್, ಯುನೋ ಇಟ್ಸ್ ಅ ಓಲ್ಡ್ ಏಜ್ ಹೋಮ್. ಅಲ್ಲಿ ಯಂಗ್ಸ್ಟರ್ಸ್, ಅಂದ್ರೆ ನಿಮ್ ತರ ಯಂಗ್ಸ್ಟರ್ಸ್ ಅಲ್ಲಿ ಪೇರೆಂಟ್ಸ್ ನ ಕರ್ಕೊಂಡ್ ಬರ್ತಾರೆ. ಅಮ್ಮ ಅಪ್ಪ ನಾವ್ ನಾಳೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಆದ್ರೆ ಯಾವತ್ತೂ ಬರೋದೇ ಇಲ್ಲ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ನಾವು ವೆಸ್ಟರ್ನ್ ಕಲ್ಚರ್ ಏನ್ ಮಾತಾಡ್ತಾ ಇದೀವಿ ಅದು ಇಂಡಿಯಾದಲ್ಲೇ ನಡೀತಾ ಇದೆ. ಅಂಡ್ ಇಟ್ಸ್ ಅ ಡೇಂಜರಸ್ ಡೆವಲಪ್ಮೆಂಟ್ ಬಿಕಾಸ್ ವಿ ಆರ್ ನೋನ್ ಟು ಬಿ ಫ್ಯಾಮಿಲಿ ಪೀಪಲ್, ಯುನೋ. ಅಂಡ್ ದಿಸ್ ಇಸ್ ವಾಟ್ಸ್ ಹ್ಯಾಪನಿಂಗ್. ಯಾಕೆಂದ್ರೆ ತುಂಬಾನೇ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದಾವೆ. ನಾವು ಯಾರೆಲ್ಲ ಬಗ್ಗೆ ಮಾತಾಡಿದ್ವಲ್ಲ, ಅಭಿಷೇಕ್, ರಿಥಿಕ್, ಇವರೆಲ್ಲರೂ ಸ್ಟಾರ್ಸ್. ಇವರ ಕುಟುಂಬದಲ್ಲಿ ಆಕ್ಟಿಂಗ್ ಅಂತ ಅನ್ನೋದು ಬ್ಲಡ್ ಅಲ್ಲೇ ಬಂದಿದೆ. ನಿಮ್ಗೆ ಯಾವತ್ತೂ ಅನ್ಸಿಲ್ವಾ ನೀವು ಒಬ್ರೇ ಇಲ್ಲಿಗೆ ಬಂದ್ಬಿಟ್ರಿ,
ಇಂಥ ಒಂದು ದೊಡ್ಡ ಕಾಡಿಗೆ? ಹಾ, ಇದು ಈ ಮಾತನ್ನ ನನಗೆ ನೆನೆನೆ ಯಾರೋ ಹೇಳಿದ್ರು. ಶಾರುಖ್ ಮತ್ತೆ ಅಕ್ಷಯ್ನ ಬಿಟ್ರೆ ಅದು 25 ವರ್ಷ ಆದ್ಮೇಲೆ ನಾನು ಒಬ್ಬನೇ ಆಕ್ಟರು ಈ ಇಂಡಸ್ಟ್ರಿಯಲ್ಲಿ ಯಾವುದೇ ಬ್ಯಾಕಿಂಗ್ ಇಲ್ಲದೆ ಸರ್ವೈವ್ ಆಗಿರೋದು. ಅಲ್ಲಿವರೆಗೂ ನನಗೆ ರಿಯಲೈಸ್ ಕೂಡ ಆಗಿರ್ಲಿಲ್ಲ ದಟ್ ಐ ಆಮ್ ಹಿಯರ್ ಬೈ ಮೈ ಸೆಲ್ಫ್ ಅಂತ. ಸೊ ನನಗೆ ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ, ಸಸ್ಟೈನೆನ್ಸ್ ಇಸ್ ಅ ಲಿಟಲ್ ಡಿಫಿಕಲ್ಟ್. ನಾನಿಲ್ಲಿ ಸಸ್ಟೈನ್ ಆಗ್ಬೇಕು ಅಂದ್ರೆ ಪ್ರತಿ ಸ್ಟೆಪ್ ಅಲ್ಲೂ ನಾನು ಪ್ರೂವ್ ಮಾಡ್ಕೋಬೇಕು. ಸರಿ, ಜಾನ್ ಅಬ್ರಾಹಂ ಧೂಮಲ್ ಚೆನ್ನಾಗಿ ಮಾಡಿದ್ದಾನೆ, ಸರಿ ನೋಡ್ತೀವಿ. ಗರಂ ಮಸಾಲ ಓಕೆ, ನ್ಯೂಯಾರ್ಕ್ ಇರು ವೈಟ್ ಇನ್ನೊಂದು ನೋಡೋಣ. ಸೊ ಪ್ರತಿ ಸ್ಟೆಪ್ ಅಲ್ಲೂ ನಾನು ಪ್ರೂವ್ ಮಾಡ್ತಾನೆ ಇರ್ಬೇಕು, ಆದ್ರೆ ಮಜಾ ಬರುತ್ತೆ. ಇಟ್ಸ್ ಗುಡ್ ನೋಡಿ, ನನಗನ್ಸುತ್ತೆ ಬೇರೆಯವ್ರ ಜೊತೆಗೆ ಬಹುಶಃ ಪರಿವಾರ ಇದೆ, ಗಾಡ್ ಫಾದರ್ ಇದ್ದಾರೆ, ಆದ್ರೆ ನನಗನ್ಸುತ್ತೆ ದೇಶದ ಜನತೆ ನಿಮ್ ಜೊತೆ ಇದ್ದಾರೆ. ಅಬ್ಸಲ್ಯೂಟ್ಲಿ, ನಾನಿದನ್ನ ಯಾವಾಗ್ಲೂ ನಂಬ್ತೀನಿ. ಥ್ಯಾಂಕ್ ಯು. ನಾನು ಅದನ್ನೇ ನಂಬ್ತೀನಿ, ದಟ್ ಆಡಿಯನ್ಸ್ ಆರ್ ಮೈ ಗಾಡ್ ಫಾದರ್ಸ್. ಯಾಕೆಂದ್ರೆ ಇಟ್ಸ್ ಅನ್ಬಿಲೀವಬಲ್ ಏನ್ ಸಪೋರ್ಟ್ ನನಗೆ ಆಡಿಯನ್ಸ್ ಇಂದ ಸಿಕ್ಕಿದ್ಯೋ. ಇಟ್ಸ್ ಔಟ್ಸ್ಟ್ಯಾಂಡಿಂಗ್. ಸಲ್ಯೂಟ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಜಾನ್, ನಾವು ಕೇಳಿದಂತ ಪ್ರತಿಯೊಂದು ಪ್ರಶ್ನೆಗೂ ಬಹಳ ಸೊಗಸಾಗಿ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಕೇಳೋಣ ಇವತ್ತಿನ ಜಡ್ಜಿನ ತೀರ್ಪನ್ನ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆ ನಡೆಸಿದ್ದು ಫಿಲ್ಮ್ ಸ್ಟಾರ್ ಜಾನ್ ಅಬ್ರಹಂ ಅವರ ಮೇಲೆ. ಜಾನ್ ಅಬ್ರಹಂ ಅವರನ್ನ ನಾವು ಕೇಳಿದ್ವಿ ಅವರ ಸೆಕ್ಸ್ ಅಪೀಲ್ನ ವಿಚಾರವಾಗಿ, ಅವರನ್ನ ಕೇಳಿದ್ವಿ ಅವರ ಪರ್ಸನಲ್ ಲೈಫಿನ ಬಗ್ಗೆ, ಮತ್ತೆ ನಾವು ಅವರನ್ನ ಕೇಳಿದ್ವಿ ಅವರ ಯಶಸ್ಸು ಕಂಡ ಸಿನಿಮಾಗಳ ಬಗ್ಗೆ ಮತ್ತೆ ಯಶಸ್ಸು ಕಾಣದ ಸಿನಿಮಾಗಳ ಬಗ್ಗೆ. ಆಪ್ಕೆ ಅದಾಲತ್ನಲ್ಲಿ ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ HT ಸಿಟಿಯ ಎಡಿಟರ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಕೇಳೋದಕ್ಕೆ. ಅದಾಲತ್ ಒಪ್ಕೊಳ್ಳುತ್ತೆ ಜಾನ್ ಅಬ್ರಾಹಂ ಅವರು ತುಂಬಾ ಪ್ರಾಮಾಣಿಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ, ಅವ್ರನ್ನ ಮನ್ಸಿಂದ ಹೊಗಳ್ಬೋದು ಅಂತ. ಕೆಲವು ಪ್ರಶ್ನೆಗಳನ್ನ ನೀವು ಚಾಲಾಕಿತನದಿಂದ ತಪ್ಪಿಸ್ಕೊಂಡಿದ್ದೀರಾ, ಮತ್ತೆ ಕೆಲವನ್ನ ಮನ್ಸಿಂದ ಉತ್ತರ ಕೊಟ್ಟಿದ್ದೀರಾ. ಅದಾಲತ್ತು ನಿಮ್ಮನ್ನ ಈ ಶಿಕ್ಷೆಯಿಂದ ಬಿಡುಗಡೆ ಮಾಡತ್ತೆ. ಜಾನ್ ಅಬ್ರಾಹಂ, ನೀವು ತುಂಬಾ ಸೊಗಸಾಗಿ ಮಾತಾಡಿದ್ರಿ. ಜನ ಹೇಗೆ ತಮ್ಮ ಪೇರೆಂಟ್ಸ್ ಅನ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತೆ ತಮ್ಮ ದೇಹವನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಆಪ್ಕೆ ಅದಾಲತ್ನಲ್ಲಿ ಜಾನ್ ಅಬ್ರಾಹಂ ಅವರ ಮೇಲೆ ಮೊಕದ್ದಮೆ ಹೂಡಿದ ನಂತರ ನಾವು ಅವರಿಗೆ ಶುಭಕಾಮನೆಗಳನ್ನ ಹೇಳ್ತಾ ಇದ್ದೀವಿ. ಅವರ ಮುಂಬರುವ ಸಿನಿಮಾಗಳಿಗೆ ಅವರು ತುಂಬಾ ದೊಡ್ಡ ಸ್ಟಾರ್ ಆಗ್ಲಿ, ಹೆಚ್ಚಿನ ಕೆಲಸಗಳನ್ನ ಮಾಡುವಾಗಲಿ, ಜನಗಳಿಗೆ ಹೆಚ್ಚಿನ ಸಹಾಯವನ್ನು ಮಾಡ್ಲಿ. ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ಇವರು ಎಂಟರ್ಟೈನ್ ಮಾಡ್ತಾ ಇರ್ಲಿ, ತಮ್ಮ ಸ್ಟಾರ್ಡಮ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ್ಲಿ ಅಂತ ಹೇಳ್ತಾ ಇವತ್ತಿನ ಶೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಬ್ಬರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.